ಬೇರೆಯ ದೇಶಗಳವರು ತಮ್ಮದಾಗಿ ಅಪ್ರಾಪ್ರಿಯೇಟ್ ಮಾಡಿಕೊಂಡ್ರು ಅಂತ ಈಗ ತೋರ್ಪಡಿಸ್ತಾ ಇದ್ದಾರೆ. ನಿಮಗದು ಗೊತ್ತಿದೆ ಎಷ್ಟು ಪ್ರಾಚೀನ ಕಾಲದಿಂದ ಬಂದಿದೆ ಅಂತ. ನಾವು ಎಲ್ಲವೂ ನಮ್ಮದೇ ಅಂತ ಹೇಳಬೇಕಾಗಿಲ್ಲ. ಯಾವುದೆಷ್ಟು ನಮ್ಮದು ಅಂತಿದೆ ಅಷ್ಟನ್ನು ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಯಾವ ಸಂಕೋಚವೂ ಬೇಕಾಗಿಲ್ಲ. ಹಾಗೆ ಮೆಟಲ್ ಕೇಸ್ಡ್ ರಾಕೆಟ್ಸ್ ಅಂತ ಲೋಹದ ನಳಿಕೆಗಳೊಳಗೆ ಗರ್ಭೀಕೃತವಾದ ಮದ್ದಿನ ಪುಡಿಯನ್ನು ಒಳಗೊಂಡು ಆ ಸ್ಫೋಟಕಗಳು ಯಾವುದಿವೆ ಅದನ್ನು ಮೊದಲಿಗೆ ಬೆಳೆಸಿದ್ದು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅಂತ. ಬೆಳೆಸಿದರೆ ತುಂಬ ಸಂತೋಷ, ಆದರೆ ಅದು ಹೌದಾ ಅದನ್ನು ನಾವು ಕಾಣಬೇಕಾಗುತ್ತದೆ. ಏನೇನು ನಾವೊಂದು ತಪ್ಪು ತಿಳ್ಕೊಂಡು ಬಿಡ್ತೀನಿ. ಇವತ್ತು ಭದ್ರಾವತಿ ಐರನ್ ಆ್ಯಂಡ್ ಸ್ಟೀಲ್ಸಲ್ಲಿಯೋ ಮತ್ತೆಲ್ಲಿಯೋ ಭಿಲಾಯ್ನಲ್ಲಿಯೋ ರೂರ್ಕೆಲಾದಲ್ಲಿಯೋ ಹೇಗಿತ್ತು ಫ್ಯಾಕ್ಟ್ರಿ ಆ ಥರ ಇತ್ತ ಅಂದರೆ ಹಾಗಿರೋಲ್ಲ. ಆದರೆ ಅವ್ರು ಮಾಡೋ ಕೆಲಸದಿಂದ ಅದು ನಿರ್ಮಾಣವಾಗುತ್ತದೆ, ಅದು ಬಹಳ ಮುಖ್ಯ. ದಿ ಎಂಡ್ ಈಸ್ ಅಚೀವ್ಡ್, ಅದು ಬಹಳ ದೊಡ್ಡದಾದದ್ದು. ಬೋಧಿಧರ್ಮ ಮೊದಲಾದವರು ಹೇಗೆ ಇಲ್ಲಿಯ ಯುದ್ಧ ಪದ್ಧತಿಯನ್ನು ವೈದ್ಯ ಪದ್ಧತಿಯನ್ನು ಚೀನಾಗೆ ಕೊಂಡೊಯ್ದರು ಆ ರೀತಿಯಲ್ಲಿ ಇದನ್ನು ಕೊಂಡೊಯ್ದಿರಬಹುದು ಅಂತ. ಚೀನಾ ದೇಶ ಮೊದಲಿಂದಲೂ ಭಾರತಕ್ಕೆ ತುಂಬ ಉಪಜೀವಿಯಾಗಿತ್ತು. ಭಾರತವನ್ನು ನೋಡಿ ತುಂಬ ಕಲಿತಾ ಇತ್ತು. ಇಲ್ಲಿಂದ ಯಾರೂ ಕೂಡ ಅಲ್ಲಿಗೆ ಏನನ್ನೂ ಕಲಿಯೋದಕ್ಕೆ ಹೋಗಿದ್ದ ಪುರಾವೆ ಒಂದೂ ಇಲ್ಲ. ಮಹಾಭಾರತದಲ್ಲಿ ಕೌರವರು ಪಾಂಡವರು ಇಬ್ಬರದು ಸಂಗ್ರಾಮ ಸಂಘರ್ಷ ದಾಯಾದ ಕಲಹ ಅಂತ ಗೊತ್ತಿದೆ. ಪಾಂಡವರಿಂದ ಕೆಲವು ಲೋಪ ದೋಷಗಳು ಆಗಿವೆ ಅಂತಲೂ ಗೊತ್ತಿದೆ. ಆದರೆ ಹೆಚ್ಚಿನ ಅಪರಾಧ ಯಾರದು? ಕೌರವರದು ಅಂತ ಸ್ಪಷ್ಟವಾಗಿದೆ. ಇದನ್ನು ನಾವು ನಿಶ್ಚಯ ಮಾಡಿಕೊಳ್ಬೇಕು. ನಮ್ಮ ಪರಂಪರೆಯನ್ನು ಕುರಿತು ಕೊಂಡಾಡುವಂಥವರು ಈಗ ಪುಣ್ಯವಶಾತ್ ಸಾಕಷ್ಟು ಜನ ಇದ್ದಾರೆ. ಬೈಯುವವರು ಎಲ್ಲ ಕಾಲದಲ್ಲೂ ಇದ್ದರು. ದಾಸರು ಹೇಳಿದ್ದಾರಲ್ಲ, ನಿಂದಕರಿರಬೇಕು ಹಂದಿ ಹಂಗ ಊರಿನಲ್ಲಿ ನಿಂದಕರಿರಬೇಕು ಅಂತ ಇರ್ತಾರೆ. ಆದರೆ ಅದಕ್ಕೆ ಉತ್ತರ ಕೊಡುವಂಥವರು ಬೇಕಾಗ್ತಾರೆ. ಬರಿಯ ಹೊಗಳುವವರಿಂದ ಉತ್ತರ ಸಿಗೋಲ್ಲ. ಆದರೆ ಅವ್ರ ಕೆಲಸವೂ ಇದೆ. ಭಗವಂತನನ್ನು ಹೊಗಳಿದರೆ ಭಕ್ತನಿಗೆ ಆನಂದ ಆಗ್ಬೋದು, ಮೋಕ್ಷವೂ ಸಿಗಬಹುದು. ಆದರೆ ಭಗವಂತನಿಗೇನು ಸಿಕ್ತು? ಈ ದೃಷ್ಟಿಯಿಂದ ನೋಡಿದಾಗ ನಮ್ಮ ಪರಂಪರೆಯನ್ನು ಹೊಗಳೋದ್ರಿಂದ ಲೋಕಕ್ಕೆ ಇದೆಲ್ಲ ಇದೆ ಅಂತ ಗೊತ್ತಾಗುತ್ತದೆ. ಆದರೆ ಅದನ್ನು ತೆಗಳುವವರಿಗೆ ಬರೀ ಸ್ತುತಿ ಸಾಕಾಗೋದಿಲ್ಲ. ಅದಕ್ಕೆ ಒಂದು ಪೂರಕವಾದ ಸಾಮಗ್ರಿ ಯಥಾರ್ಥದ ನೆಲೆಯಲ್ಲಿ ನಿಂತಹ ವಿಷಯಗಳನ್ನು ಕೊಡಬೇಕಾಗುತ್ತದೆ. ಅದು ತುಂಬ ಶ್ರಮವನ್ನು ತಾಳ್ಮೆಯನ್ನು ಅಪೇಕ್ಷಿಸ್ತಕ್ಕಂಥದ್ದು. ಅಷ್ಟು ಮಾತ್ರವಲ್ಲದೆ ನಾವು ಲೋಕದ ಎಷ್ಟೋ ಗ್ಲ್ಯಾಮರಸ್ ಆ್ಯಕ್ಟಿವಿಟೀಸ್ ಅಂತೀವಲ್ಲ, ಆ ರೀತಿ ಬಣ್ಣ ಬಣ್ಣದ ರಂಗು ಬೆಳಗಿನ ವಿಷಯಗಳಿಂದ ಕೋಲಾಹಲದ ಪ್ರಪಂಚದಿಂದ ದೂರ ಇದ್ದು ಮಾಡಬೇಕಾಗಿ ಬರ್ತದೆ. ಅಜಯ್ ಕುಮಾರ್ ಅವರು ಶಿವಮೊಗ್ಗದಲ್ಲಿರೋದು ಅಂತ ಅನಿಸುತ್ತೆ. ಬೆಂಗಳೂರಲ್ಲಿ ನೀವು ಇದ್ದಿದ್ದರೆ ಇದಕ್ಕೆ ಮಾಡುವ ಸೌಕರ್ಯ ಇದ್ದಿದ್ದರೂ ಮನಸ್ಸಿರ್ತಾ ಇತ್ತೋ ಇಲ್ಲವೋ ಹೇಳೋಕ್ಕಾಗೋಲ್ಲ. ಬೆಂಗಳೂರಿನ ಆ ಮೋಹಿನಿ ಸಂಮೋಹನ ಆ ರೀತಿಯಾದದ್ದು. ಹೀಗಾಗಿ ನಾವು ನಮ್ಮ ಪರಂಪರೆಯನ್ನು ಕುರಿತಾಗಲಿ ಯಾವುದನ್ನು ಕುರಿತಾಗಲಿ ಗಂಭೀರವಾದ ಅಧ್ಯಯನಕ್ಕೆ ತೊಡಗಬೇಕು ಅಂದರೆ ಒಂದು ಮಟ್ಟಕ್ಕೆ ಅಂತರ್ಮುಖತೆ ಬೇಕಾಗುತ್ತದೆ. ಕ್ಷೇತ್ರ ಕಾರ್ಯ ಇರುತ್ತದೆ, ಗ್ರಂಥಾಲಯಗಳಿಗೆ ಹೋಗಬೇಕು, ಅಂತರ್ಜಾಲ ಮಾಧ್ಯಮದಲ್ಲಿ ತಡಕಬೇಕು, ತಜ್ಞರ ಜೊತೆಗೆ ಸಂವಾದ ಮಾಡಬೇಕು, ಅವೆಲ್ಲ ಉಂಟು. ಅದರ ಜೊತೆಗೂ ಒಂದು ಸಮಾಹಿತವಾದ ಮನಸ್ಥಿತಿ ಅದು ಬಹಳ ಬೇಕಾಗಿರುವುದು. ಶಂಕರ ಭಗವತ್ಪಾದರ ಪ್ರಧಾನ ಶಿಷ್ಯರಾಗಿ ಶೃಂಗೇರಿಯ ಪೀಠದ ಮೊದಲ ಗುರುಗಳಾಗಿದ್ದಂಥವರು ಬ್ರಹ್ಮೀಭೂತರಾದ ಶ್ರೀ ಶ್ರೀ ಸುರೇಶ್ವರಾಚಾರ್ಯರು. ಸುರೇಶ್ವರಾಚಾರ್ಯರ ಗ್ರಂಥಗಳೆಲ್ಲದರಲ್ಲೂ ಮೊದಲಿಗೆ ಒಂದು ಶ್ಲೋಕ ಬರುತ್ತದೆ. ನ ಖ್ಯಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿರುದೀಯತೆ ಸ್ವಬೋಧ ಪರಿಶುದ್ಧ್ಯರ್ಥಂ ಬ್ರಹ್ಮವಿನ್ ನಿಕಷಾಸ್ಮಸು ಅಂತ. ಖ್ಯಾತಿ ಲಾಭ ಪೂಜೆ ಇವುಗಳಿಗಾಗಿ ನಾನು ಈ ಗ್ರಂಥವನ್ನು ಬರಿತಾ ಇಲ್ಲ. ನಾನು ತಿಳ್ಕೊಂಡಿದ್ದು ಸರಿಯಾಗಿದೆಯಾ ಇಲ್ಲವಾ ಅಂತ ಬ್ರಹ್ಮಜ್ಞಾನಿಗಳ ಹೊರಗಲ್ಲಿಗೆ ಇಡುವುದಕ್ಕೆ ನಾನು ಬರವಣಿಗೆ ಮಾಡ್ತಾ ಇದ್ದೀನಿ ಅಂತ. ತುಂಬ ದೊಡ್ಡ ಆದರ್ಶ. ಇದಕ್ಕಿಂತ ಉತ್ತಮವಾದ ಆದರ್ಶವನ್ನು ನಾವು ಕಾಣೋಕ್ಕೆ ಸಾಧ್ಯವಿಲ್ಲ. ಸ್ವಬೋಧ ಪರಿಶುದ್ಧ್ಯರ್ಥಂ, ನಾನು ತಿಳ್ಕೊಂಡಿದ್ದು ಸರಿಯಾಗಿದೆಯಾ ಇಲ್ವಾ ಅಂತ ತಿಳಿದವರ ಹೊರಗಲ್ಲಿಗೆ ನಾನು ಇಡ್ತಾ ಇದ್ದೀನಿ ಅಂತ. ನಾನು ಗಮನಿಸಿದೆ, ನಿರೂಪಣೆ ಮಾಡುವಾಗ ಆ ಸೋದರಿ 2 ಬಾರಿಯೂ ಗ್ರಂಥದ ವಿಮರ್ಶೆಗಾಗಿ ನನ್ನನ್ನು ಕರೆದಿರೋದು ಅಂತ ಹೇಳ್ತಾ ಇದ್ರು. ಪರಿಚಯಕ್ಕಾಗಿ ಅಲ್ಲ, ವಿಮರ್ಶೆಗಾಗಿ ಅಂತ. ಅದು ಅರ್ಥಪೂರ್ಣವಾಗಿ ಬಳಸಲ್ಪಟ್ಟ ಮಾತು ಅಂತ ಭಾವಿಸಿದ್ದೀನಿ. ಅಂದರೆ ಇಲ್ಲಿ ಯಾವುದು ಸಾರ, ಯಾವುದು ಅಸಾರ, ಯಾವುದು ಯುಕ್ತ, ಯಾವುದು ಅಯುಕ್ತ, ಯಾವುದು ಗಟ್ಟಿ, ಯಾವುದು ಜಳ್ಳು ಅಂತ ಕಾಣಬೇಕು ಅಂತ. ಆ ವಿಮರ್ಶನ ಶಕ್ತಿ ನನ್ನಲ್ಲಿ ಇದೆ ಅಂತಲ್ಲ, ಅವ್ರ ವಿಶ್ವಾಸ ನನ್ನಲ್ಲಿ ಇದೆ ಅಂತ ಭಾವಿಸಿದ್ದಾರೆ. ನನಗಿರುವ ತಿಳುವಳಿಕೆ, ಓದುಗಾರಿಕೆ, ಅನುಭವದ ಹಿನ್ನೆಲೆಯಲ್ಲಿ ಒಂದಷ್ಟು ಮಾಡ್ತೀನಿ. ನನಗೇನು ಪ್ರಾಮಾಣಿಕವಾಗಿ ಅನಿಸಿದೆ ಅದನ್ನು ನಾನು ಖಂಡಿತ ಹೇಳ್ತೀನಿ, ಇದರ ಪರಿಚಯವನ್ನು ಮಾಡಿಕೊಡ್ತೀನಿ. ಮೊದಲಿಗೆ ಹೇಳಬೇಕಾದದ್ದು, ಈ ಪುಸ್ತಕದಲ್ಲಿರುವ ವಿಷಯ ತುಂಬ ಬೆಲೆ ಬಾಳತಕ್ಕಂಥದ್ದು ಮತ್ತು ಎಲ್ಲದಕ್ಕಿಂತ ಸತ್ಯದ ಮೇಲೆ ನಿಂತಿದೆ, ವಾಸ್ತವ ತಥ್ಯದ ಮೇಲಿದೆ. ಕಣ್ಣೆದರಿಗೆ ಆ ವಸ್ತುವನ್ನು ಇಟ್ಟುಬಿಟ್ಟ ಮೇಲೆ ಯಾರು ಏನು ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ಹೀಗಾಗಿ ಸತ್ಯದ ಮೇಲೆ ನಿಂತಾಗ ಅಲ್ಲಿ ಅಷ್ಟೋ ಇಷ್ಟೋ ಹೆಚ್ಚು ಕಡಿಮೆಗಳಿದ್ದರೆ ಅದು ದೊಡ್ಡ ವಿಷಯ ಆಗೋದಿಲ್ಲ. ಅದರ ಪರಿಷ್ಕಾರ ಮಾಡ್ಕೊಳ್ಬೋದು. ಕೇಂದ್ರೀಯ ವಿಷಯವ ಸರಿಯಾಗಿದೆಯಾ ಇಲ್ವಾ? ಮಹಾಭಾರತದಲ್ಲಿ ಕೌರವರು ಪಾಂಡವರು ಇಬ್ಬರದು
ಸಂಗ್ರಾಮ, ಸಂಘರ್ಷ, ದಾಯಾದ, ಕಲಹ ಅಂತ ಗೊತ್ತಿದೆ. ಪಾಂಡವರಿಂದ ಕೆಲವು ಲೋಪ ದೋಷಗಳು ಆಗಿವೆ ಅಂತಲೂ ಗೊತ್ತಿದೆ. ಆದರೆ ಹೆಚ್ಚಿನ ಅಪರಾಧ ಯಾರದು? ಕೌರವರದು ಅಂತ ಸ್ಪಷ್ಟವಾಗಿದೆ. ಇದನ್ನು ನಾವು ನಿಶ್ಚಯ ಮಾಡಿಕೊಳ್ಬೇಕು. ಹಾಗಿಲ್ಲದೆ ನೋಡಿ, ಪಾಂಡವರು ಅದು ಮಾಡಿದ್ರು, ಇದು ಮಾಡಿದ್ರು, ಕೌರವರಲ್ಲಿ ಒಳ್ಳೆ ಗುಣ ಇದೆ, ಅದೆಲ್ಲ ಒಳ್ಳೆ ಗುಣ ಇದೆ. ಸಾರಲ್ಲಿ ಬೆಲ್ಲ ಹಾಕಿರ್ತೀವಿ, ಅರೆ ಸಾರನ್ನು ಯಾರೂ ಪಾಯಸ ಅಂತಂದಲ್ಲ. ಬೆಲ್ಲ ಹಾಕಿದೆ ಎಂದು ಮಾತ್ರಕ್ಕೆ ಅದು ಪಾಯಸ ಆಗೋದಿಲ್ಲ. ಅದೇ ತರಹ ಪಾಯಸದಲ್ಲಿ ಲವಂಗ ಹಾಕಿದ್ದಾರೆ, ಲವಂಗ ಘಾಟಾದಂಥ ವಸ್ತು, ಅದರಿಂದ ಅದು ಸಾರೋ ಹುಳಿಯೋ ಆಗೋದಿಲ್ಲ. ಈ ಸ್ಪಷ್ಟತೆ ನಮಗಿರಬೇಕು. ಏನೆಂದರೆ ನಮ್ಮ ಪರಂಪರೆಯ ಕುರಿತು, ಭಾರತೀಯತೆಯನ್ನು ಕುರಿತು ಕೆಲಸ ಮಾಡುವಾಗ ತುಂಬ ಕಷ್ಟ ಇದೆ. ಯಾಕೆಂದರೆ ನಮ್ಮಲ್ಲಿ ಎಲ್ಲ ಆಧಾರಗಳು, ಎಲ್ಲ ಆಕರಗಳು ವ್ಯವಸ್ಥಿತವಾಗಿ ಸಿಗುವುದಿಲ್ಲ. ಮೊದಲ ಬಾರಿಗೆ ಮಾಡಬೇಕಾದಂಥ ಕೆಲಸಗಳಿವೆ. ಅದರೊಳಗೂ ಯಾವುದನ್ನು ನಾವು ಈ ಲೌಕಿಕ ವಿದ್ಯೆಗಳು ಅಂತ ಕರಿತೀವಿ, ಈಗ ಲೋಹಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು, ಮತ್ತು ಇದು ಮಿಲಿಟರಿ ಎಂಜಿನಿಯರಿಂಗ್ ಅಂತ ಏನು ಕರೀತಾರೆ, ಆ ಯುದ್ಧ ವಿದ್ಯೆಗೆ ಸಂಬಂಧಪಟ್ಟದ್ದು, ಇದೆಲ್ಲ ಕಾಲಕಾಲದಲ್ಲಿ ಗ್ರಂಥಗತವಾಗಿ ಮತ್ತು ಅನೂಚಾನವಾದ ಪಾಠ ಪರಂಪರೆಯಲ್ಲಿ ಇರುವಂಥದ್ದಲ್ಲ. ಈಗ ನೋಡಿ, ಒಂದು ವೇದವನ್ನು ಸರಸ್ವತಿ ನದಿ ಚೆನ್ನಾಗಿ ಹರಿತಾ ಇದ್ದ ಕಾಲದಲ್ಲಿ ಆ ಮಂತ್ರಗಳನ್ನೆಲ್ಲ ಹೇಳ್ತಾ ಇದ್ದರು. ಅದರ ತೀರದಲ್ಲಿ ಸರಸ್ವತಿ, ದೃಷದ್ವತಿ, ಈ ಥರದ ಬೇರೆ ಬೇರೆ ನದಿಗಳು. ಈಗಲೂ ಸರಸ್ವತಿ ಒಂದು ಸ್ವಲ್ಪ ಹರಿಯುತ್ತದೆ, ಅದು ಹೆಚ್ಚಿನ ಪಾಲು ಬತ್ತಿ ಹೋಗಿದೆ. ಈ ವಿತಸ್ತಾ ಇರ್ಬೋದು, ವಿಪಾಶ, ಈ ಥರ ನದಿಗಳ ದಡದಲ್ಲೆಲ್ಲ ಆ ಮಂತ್ರಗಳನ್ನು ಘೋಷ ಮಾಡ್ತಾಯಿದ್ರು, ಮಂತ್ರದರ್ಶಿಗಳಿದ್ದರು ಅಂತ. ಆ ನದಿಗಳು ಬತ್ತೋದರೂ ಕೂಡ ಆ ಮಂತ್ರ, ಸ್ವರ, ಪದ್ಧತಿ ಒಂದು ಚೂರು ವ್ಯತ್ಯಾಸವಾಗಿಲ್ಲ. ಹೀಗಾಗಿ ವೇದವನ್ನು, ವೇದಾಂತವನ್ನು ಕುರಿತು ಹೇಳುವಾಗ ಅವಿಚ್ಛಿನ್ನ ಪರಂಪರೆ ಇದೆ ಅಂತ ಗೊತ್ತಾಗುತ್ತದೆ. ಆದರೆ ಆ ವಿಷಯವನ್ನು ಒಂದು ಲೋಹಶಾಸ್ತ್ರದ ಬಗೆಗಾಗಲಿ ಅಥವಾ ಒಂದು ಆಯುರ್ವೇದದ ಯಾವುದೋ ವಿಷಯವನ್ನು ಕುರಿತಾಗಲಿ ಅಥವಾ ವಾಸ್ತು ನಿರ್ಮಾಣವನ್ನು ಕುರಿತದ್ದಾಗಲಿ ಇದಕ್ಕೆ ಸಂಬಂಧಪಟ್ಟಂತೆ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಕೆಲವೊಂದು ಗ್ರಂಥಗಳಲ್ಲಿ ಕೆಲವೊಂದು ವಿಷಯಗಳಿವೆ, ಮತ್ತಿನ್ನೆಷ್ಟೋ ಗ್ರಂಥಗಳು ಲುಪ್ತವಾಗಿವೆ, ಇನ್ನೆಷ್ಟೋ ಗ್ರಂಥಗಳು ಹಾಳು ಮಾಡಲ್ಪಟ್ಟಿವೆ, ಬರ್ಬರವಾದ ದಾಳಿಯಲ್ಲಿ ನಾಶವಾಗಿವೆ. ಮತ್ತು ಈ ಗ್ರಂಥದ ಪರಂಪರೆಯನ್ನು ನಚ್ಚಿಕೊಂಡು ಬಂದಂಥ ಎಷ್ಟೋ ತಲೆಮಾರುಗಳು ನಶಿಸಿ ಹೋಗಿವೆ, ವೃತ್ತಿಗಳು ಬದಲಾಗಿವೆ, ಕಲ್ಚರಲ್ ಮೆಮೊರಿ ಅಂತಂತೀವಲ್ಲ, ಸಾಂಸ್ಕೃತಿಕ ಸ್ಮೃತಿಗಳು ಅಳಿಸಿ ಹೋದಂಥ ಸ್ಥಿತಿಗೆ ಬಂದುಬಿಟ್ಟಿವೆ. ಒಂದು ಸಣ್ಣ ಉದಾಹರಣೆ ಕೊಡೋದಿದ್ದರೆ, ನಾಟ್ಯಶಾಸ್ತ್ರದ ನೃತ್ಯ ಪದ್ಧತಿ ಯಾವುದಿದೆ 4ನೇ ಅಧ್ಯಾಯದಲ್ಲಿ ಭರತ ಹೇಳೋದು, ಅದು ಉತ್ತರ ಭಾರತದಲ್ಲಿ 1000 ವರ್ಷದ ಕೆಳಗೆ ಲುಪ್ತವಾಯಿತು, ದಕ್ಷಿಣ ಭಾರತದಲ್ಲಿ 600 ವರ್ಷಗಳ ಕೆಳಗೆ ಲುಪ್ತವಾಯಿತು. ಅದನ್ನು ಕಳೆದ ಶತಮಾನದ ಉತ್ತರಾರ್ಧದಲ್ಲಿ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ಉಜ್ಜೀವನ ಮಾಡಿಕೊಟ್ರು. ಹೀಗೆ ಅದು ಎಷ್ಟೋ ಕಷ್ಟದಿಂದ ಮಾಡಬೇಕಾದದ್ದು. ಈ ಸಮಸ್ಯೆಗಳು ತುಂಬ ಉಂಟು, ಅದನ್ನು ನಾವು ಗಮನಿಸಬೇಕು. ಈಗ ನಮ್ಮ ಅಜಯ್ ಕುಮಾರ್ ಶರ್ಮಾ ಅಂಥವರು ಮಾಡುವ ಕೆಲಸದ ಹಿಂದೆ ಇರುವ ತೊಡಕುಗಳು ಏನು ಅಂತ ನಾವು ಗಮನಿಸಿದಾಗ ಅವರ ಕೆಲಸಗಳ ಮಹತ್ವ ಏನು ಮತ್ತು ಅವರ ದುಡಿಮೆ ಬಗ್ಗೆ ನಾವು ಸಲ್ಲಿಸಬೇಕಾದ ಗೌರವ ಏನು ಅಂತನ್ನೋದು ಗೊತ್ತಾಗುತ್ತದೆ. ಮತ್ತು ಇದನ್ನು ಹಾಗೆ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದವರು ಅಂತೀವಲ್ಲ, ಫೀಲ್ಡ್ ವರ್ಕ್ ಮಾಡ್ತಾ ಇದ್ದವರು, ಕ್ಷೇತ್ರದಲ್ಲಿ ಮಾಡ್ತಾ ಇದ್ದವ್ರಿಗೆ ಎಷ್ಟೋ ಜನಕ್ಕೆ ಗ್ರಂಥಜ್ಞಾನ ಇರೋದಿಲ್ಲ. ಇದೇ ಗ್ರಂಥದಲ್ಲಿ ಹೇಳಿದೆ, ವಾಸ್ತವ ಕೂಡ ಹೌದು. ಮಧ್ಯಪ್ರದೇಶದ ಕೆಲವು ಆದಿವಾಸಿ ಸಮುದಾಯಗಳಲ್ಲಿ ಲೋಹಜ್ಞಾನಕ್ಕೆ ಸಂಬಂಧಪಟ್ಟ ಎಷ್ಟೋ ವಿಷಯಗಳಿವೆ. ಅವರು ಇವತ್ತು ಯಾವುದೇ ಹೊರಗಿನ ತಂತ್ರಜ್ಞಾನದ ನಚ್ಚಿಕೆ ಇಲ್ಲದೆ ತಮ್ಮದೇ ಆದ ಪಾರಂಪರಿಕವಾದ ರೀತಿಯಲ್ಲಿ ಮೂರ್ತಿಗಳನ್ನು ನಿರ್ಮಾಣ ಮಾಡ್ತಾರೆ, ಪರಿಕರಗಳನ್ನು ನಿರ್ಮಾಣ ಮಾಡ್ತಾರೆ, ಅದರಿಂದ ಲೋಹವನ್ನು ಸಂಗ್ರಹಿಸ್ಕೋತಾರೆ. ಇದೆಲ್ಲ ಉಂಟು. ಆದರೆ ಅವರಿಗೆ ಶಾಸ್ತ್ರಗ್ರಂಥಗಳಲ್ಲಿ ಏನಿವೆ ಅಂತ ಗೊತ್ತಿಲ್ಲ. ಶಾಸ್ತ್ರಗ್ರಂಥಗಳು ಈ ವಿವರಗಳನ್ನು ದಾಖಲಿಸಿಲ್ಲ. ಹೀಗಾಗಿ ದೇರ್ ಇಸ್ ಎ ಗ್ಯಾಪ್ ಬಿಟ್ವೀನ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಅಂತೀವಲ್ಲ, ಆ ಗ್ಯಾಪ್ ಇದೆಯೇ ಹೊರತು ವಿರೋಧ ಇಲ್ಲ. ಅದನ್ನು ತುಂಬತಕ್ಕಂಥ, ಆ ಕೊಂಡಿಗಳನ್ನು ಬೆಸೀತಕ್ಕಂಥ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಈ ಥರ 10 ಬಗೆಯ ಸ್ಪರ್ಧಾಹ್ವಾನಗಳು, ಚಾಲೆಂಜ್ಗಳು ನಮಗೆ ಇವೆ. ಅದನ್ನು ಮೀರಿ ಕೆಲಸ ಮಾಡಬೇಕಾದಿದ್ದರೆ ಆ ದೃಷ್ಟಿಯಿಂದ ಇದು ತುಂಬ ಉತ್ತಮವಾದದ್ದು. ಮತ್ತು ಇನ್ನೊಂದು, ಇದು ಈ ವಿಷಯಕ್ಕೆ ಇರುವ ಮಹತ್ವ ಮತ್ತೂ ಒಂದು ಏನಂದರೆ, ಈ ಆಧುನಿಕ ಜಗತ್ತಿನಲ್ಲಿ ಎಷ್ಟೋ ಬಾರಿ ಯಾರದೋ ಸಾಧನೆಗಳನ್ನು ಇನ್ಯಾರೋ ನುಂಗಿಬಿಡ್ತಾರೆ. ಇದು ಇತಿಹಾಸದಲ್ಲೂ ಉಂಟು, ಅದಕ್ಕೆ ನಾವು ನೋಡ್ತೀವಿ ಸಾಕಷ್ಟು. ಈ ಒಂದು 200-300 ವರ್ಷಗಳಲ್ಲಂತೂ ತುಂಬ ಆಗಿರುವಂಥದ್ದನ್ನು ನಾವು ಕಾಣ್ತೀವಿ. ಇಸ್ಲಾಂ ದಾಳಿ ಮಾಡಿದಾಗ ಅದು ನಮ್ಮ ಅಸ್ತಿತ್ವವನ್ನು, ನಮ್ಮ ಪರಂಪರೆಯನ್ನು, ನಮ್ಮ ಮೌಲ್ಯಗಳನ್ನು, ನಮ್ಮ ಸಂಪತ್ತಿಯನ್ನು ನಾಶನ ಮಾಡೋದಕ್ಕೆ ಹೆಚ್ಚು ಉತ್ಸಾಹ ಹೊಂದಿದಷ್ಟು ಅದನ್ನು ತನ್ನ ಹೆಸರಿನಲ್ಲಿ ಪ್ರಕಟ ಮಾಡಿಕೊಳ್ಬೇಕು ಅಂತಿರಲಿಲ್ಲ. ಆದರೆ ಈ ಕ್ರೈಸ್ತ ಮಿಷನರಿಗಳು ಮತ್ತು ಬ್ರಿಟಿಷರು, ಫ್ರೆಂಚರು, ಪೋರ್ಚುಗೀಸರು ಇವರೆಲ್ಲ ಬಂದ ಮೇಲೆ ಇಲ್ಲಿ ಇದನ್ನು ತಮ್ಮದನ್ನಾಗಿ ಮಾಡಿಕೊಳ್ಬೇಕು, ಅಪ್ರಾಪ್ರಿಯೇಟ್ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ದುಸ್ಥಿತಿ, ಒಂದು ಕೆಟ್ಟ ಮನಸ್ಥಿತಿ ಕೂಡ ಅವರದಾಗಿತ್ತು. ಅದನ್ನು ನಾವು ಎಷ್ಟೋ ಕಡೆ ನೋಡ್ತಿದ್ದೀವಿ. ಇದು ದೊಡ್ಡ ಪರಂಪರೆಯೇ ಉಂಟು, ಇತಿಹಾಸದಲ್ಲಿ ನಾವು ನೋಡ್ತೀವಿ.
ನೀವು ಕಂಡಿದ್ದಿರ್ಬೋದು, 2 ಮಾರ್ಗಗಳು ಲೋಕ ಸಂಪರ್ಕ ಮಾಡ್ತಾಯಿದ್ವು. ಒಂದು ಸಿಲ್ಕ್ ರೋಡ್ ಅಥವಾ ಸಿಲ್ಕ್ ರೂಟ್ ಅಂತ, ಮತ್ತೊಂದು ಸ್ಪೈಸ್ ರೂಟ್ ಅಥವಾ ಗೋಲ್ಡನ್ ರೂಟ್ ಅಂತ ಕರೀತಾ ಇದ್ದದ್ದು. ಸಿಲ್ಕ್ ರೂಟ್ ಹೆಚ್ಚಾಗಿ ನೆಲದ ಮೇಲೆ ಹೋಗ್ತಾ ಇದ್ದದ್ದಾಗಿತ್ತು. ಈ ಸ್ಪೈಸ್ ರೂಟ್ ಅಥವಾ ಗೋಲ್ಡ್ ರೂಟ್ ಸಮುದ್ರ, ನೆಲ ಎರಡನ್ನೂ ಕೂಡ ಬಳಸ್ಕೊಳ್ತಾ ಇತ್ತು. ಒಂದು ಚೀನಾಗೆ ಸಂಬಂಧಪಟ್ಟಿದ್ದಾಗಿದ್ದರೆ ಇನ್ನೊಂದು ಭಾರತಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು. ಸಿಲ್ಕ್ ರೂಟ್ಗಿಂತ ಪ್ರಾಚೀನವೂ ಆದದ್ದು, ವಿಸ್ತೃತವೂ ಆದದ್ದು, ವ್ಯಾಪಕವೂ ಆದದ್ದು ಗೋಲ್ಡ್ ರೂಟ್ ಅಂತ ಗೊತ್ತಿದೆ. ಚೀನಾ ಏನು ಮಾಡಿದೆ, ತನ್ನ ಅಧಿಕಾರದಿಂದ, ತನ್ನ ಒಂದು ತಂತ್ರದಿಂದ, ತನ್ನ ಐರನ್ ಕರ್ಟನ್ ವ್ಯವಸ್ಥೆ ಯಾವುದಿದೆ, ತನ್ನ ದೇಶದೊಳಗೆ ಏನಾಗುತ್ತೆ ಅಂತ ಯಾರಿಗೂ ತೋರಿಸದೆ ತನ್ನ ಜನಗಳನ್ನು ಹೇಗೆಲ್ಲ ಬರ್ಬರವಾಗಿ ಹಿಡಿದಿಟ್ಕೊಳ್ಳೋದು ಅಂತ ಗೊತ್ತಿದೆ. ಅದರ ಮೂಲಕ ಸಿಕ್ಕಾಪಟ್ಟೆ ದುಡಿಮೆ ಮಾಡಿಸಿ ಆ ರೀತಿಯಾದಂಥ ಸಂಪತ್ತಿಯನ್ನು, ಅಧಿಕಾರವನ್ನು, ದೌರ್ಜನ್ಯವನ್ನೆಲ್ಲ ಪಡ್ಕೊಂಡು ತನ್ನದಾದ ಒಂದು ರೋಸಿ ಪಿಕ್ಚರ್ ಅಂತೀವಲ್ಲ ಅದನ್ನು ಜಗತ್ತಿಗೆ ಕೊಡ್ತಾ ಇದೆ. ಆದರೆ ನಮ್ಮ ಭಾರತದಲ್ಲಿ ಆ ರೀತಿಯಾದ ಕೆಲಸ ಅಷ್ಟಾಗಿ ನಡೀತಾ ಇಲ್ಲ. ಈ ಎಲ್ಲ ಸಂಶೋಧನೆಗಳು ಗೋಲ್ಡ್ ರೂಟ್ ಅಥವಾ ಸ್ಪೈಸ್ ರೂಟ್ಗೆ ಸಂಬಂಧಪಟ್ಟಿದೆ ಅಂತ ಗೊತ್ತಾಗುತ್ತದೆ. ಆ ಎಲ್ಲ ಅಂಶಗಳು ಕೂಡ ಈ ಕೃತಿಯಲ್ಲಿ ನಾವು ನೋಡ್ತೀವಿ. ನಮ್ಮ ದೇಶದಿಂದ ಬಂದದ್ದಿಷ್ಟನ್ನು ಬೇರೆಯ ದೇಶಗಳವರು ತಮ್ಮದಾಗಿ ಅಪ್ರಾಪ್ರಿಯೇಟ್ ಮಾಡಿಕೊಂಡ್ರು ಅಂತ ಈಗ ತೋರ್ಪಡಿಸ್ತಾ ಇದ್ದಾರೆ. ನಿಮಗದು ಗೊತ್ತಿದೆ ಎಷ್ಟು ಪ್ರಾಚೀನ ಕಾಲದಿಂದ ಬಂದಿದೆ ಅಂತ. ನಾವು ಎಲ್ಲವೂ ನಮ್ಮದೇ ಅಂತ ಹೇಳಬೇಕಾಗಿಲ್ಲ. ಯಾವುದೆಷ್ಟು ನಮ್ಮದು ಅಂತಿದೆ ಅಷ್ಟನ್ನು ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಯಾವ ಸಂಕೋಚವೂ ಬೇಕಾಗಿಲ್ಲ. ಒಂದು ಸರಳವಾದ ದೃಷ್ಟಾಂತ ಕೊಡುವುದಿದ್ದರೆ, ಗ್ರೀಸ್ ದೇಶ ಕ್ರಿಸ್ತ ಪೂರ್ವ ಅಥವಾ ಸಾಮಾನ್ಯ ಶಕ ಪೂರ್ವ ಅಂತ ನಾವೇನು ಕರಿತೀವಿ ಆಧುನಿಕ ಪರಿಭಾಷೆಯಲ್ಲಿ, 900ರ ಹೊತ್ತಿಗೆ, ಅಂದರೆ ಈಗ ಒಂದು 3000 ವರ್ಷಗಳ ಹೊತ್ತಿಗೆ ತುಂಬ ಪ್ರಾಥಮಿಕವಾದ ಸಂಸ್ಕೃತಿ ಅಂತ ಆಗಿದ್ದು, ಒಂದು 400 ವರ್ಷಗಳ ಒಳಗೆ, ಅಂದರೆ ಸಾಮಾನ್ಯ ಶಕ ಪೂರ್ವ 5ನೇ ಶತಮಾನದ ಹೊತ್ತಿಗೆ ಅಥೆನ್ಸ್ ಕೇಂದ್ರದಲ್ಲಿ ಅತ್ಯಂತ ಉನ್ನತವಾದ ಒಂದು ಸಂಸ್ಕೃತಿಯನ್ನು, ಒಂದು ಸಭ್ಯತೆಯನ್ನು ಮತ್ತು ಒಂದು ನಾಗರಿಕತೆಯನ್ನು ಕಾಣಿತು. ಅದರ ಜ್ಞಾನ ತುಂಬ ದೊಡ್ಡದಾಯಿತು. ಒಂದು ಶಿಲ್ಪ ಇರ್ಬೋದು, ಗಣಿತ ಇರ್ಬೋದು, ವೈದ್ಯಕೀಯ ಇರ್ಬೋದು, ಕಾವ್ಯಮೀಮಾಂಸೆ, ರಂಗಪ್ರಜ್ಞೆ, ಈ ಥರದ್ದು ಎಷ್ಟೊಂದು ವಿಷಯದಲ್ಲಿ ತುಂಬ ದೊಡ್ಡ ಸಾಧನೆಗಳನ್ನು ಮಾಡ್ತು ಅಂತ. ಅದನ್ನು ಪೆರಿಕ್ಲಿಯನ್ ಏಜ್ ಅಂತ ಕೂಡ ಕರೀತಾರೆ. ಪೆರಿಕ್ಲಿಸ್ನ ಕಾಲದಲ್ಲಾದದ್ದು. ಆಗ ತುಂಬ ದೊಡ್ಡದು ನಡೆದು ಬಿಡ್ತು ಒಂದು ಸ್ವಲ್ಪದ ಅವಧಿಯಲ್ಲಿ ಅಂತ. ಹಾಗೆ ಮಹಾಸ್ಫೋಟಗಳು ಆಗೋದಿಲ್ಲ ಯಾವತ್ತೂ, ಕ್ರಮವಾಗಿ ಆಗುವಂಥದ್ದು. ಅದು ಖಗೋಳಶಾಸ್ತ್ರ ಇರಲಿ, ವೈದ್ಯಕೀಯ ಇರಲಿ, ರಾಜಕೀಯ ಇರಲಿ, ಎಲ್ಲವೂ ಕ್ರಮೇಣ ಆಗುವಂಥದ್ದು. ಅದಕ್ಕೆ ಅವರು ಏನಂತಾರೆ ಅಂತಂದರೆ, ಮೆಸೊಪೊಟೋಮಿಯಾ ಕಡೆಯಿಂದ ಅಲ್ಲಿಗೆ ಬಂತು ಜ್ಞಾನ ಅಂತ. ಯಾಕೆಂದರೆ ಐರೋಪ್ಯ ಕೇಂದ್ರಿತವಾದ ಮನಸ್ಸು ಕ್ರೈಸ್ತ ಕೇಂದ್ರಿತವಾದ ಮನಸ್ಸು ಕೂಡ. ಕ್ರೈಸ್ತರ ಪ್ರಕಾರ ಮೆಸೊಪೊಟೋಮಿಯಾದಲ್ಲಿ ಅವರ ಜಗತ್ ಸೃಷ್ಟಿ ಆಗಿದ್ದು, ಏಡನ್ ಗಾರ್ಡನ್ ಅಂತ ಆಗಿದ್ದು, ಅಲ್ಲಿ ಪ್ಯಾರಡೈಸ್ ಇದ್ದದ್ದು, ಅಂತಂತೀವಲ್ಲ ಅವರೆಲ್ಲ ಅಲ್ಲಿ ಇದ್ದದ್ದು ಅಂತ. ಹೀಗೆ ಹಾಗಾಗಿ ಅದಕ್ಕೆ ಕೇಂದ್ರಿತವಾಗಿ ಇಟ್ಟುಕೊಂಡೇ ಮಿಕ್ಕಿದ್ದನ್ನೆಲ್ಲ ಮಾಡೋಕ್ಕೋದ್ರು. ಅದರ ಲೆಕ್ಕಾಚಾರ ಇಟ್ಕೊಂಡೆ ಅದರಿಂದಲೇ ಅದು ಸಾಮಾನ್ಯ ಶಕ ಪೂರ್ವ 4000 ಅಂತೆಲ್ಲ ಲೆಕ್ಕ ಇಟ್ಕೊಂಡು ಮಾಡ್ತಾ ಬಂದರು. ಯಾಕೆಂದರೆ 6000 ವರ್ಷಗಳಲ್ಲಿ ಜಗತ್ತು ಬೆಳೆದದ್ದು ಅಂತೆಲ್ಲ ಅವ್ರದ್ದೊಂದು ಕಲ್ಪನೆ ಇದೆ. ಹಾಗೆ ಈ ಥರದ್ದೆಲ್ಲ ಲೆಕ್ಕ ಹಾಕ್ಕೊಂಡು ಅವರು ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿಗೆ ಮಾಡಿದ್ದಾರೆ. ಆದರೆ ಮೆಸೊಪೊಟೋಮಿಯಾ, ಸುಮೇರಿಯಾ, ಅಸ್ಸೀರಿಯಾ, ಬ್ಯಾಬಿಲೋನಿಯಾ, ಅಕ್ಕಾಡಿಯಾ, ಈಜಿಪ್ಟ್ ಮೊದಲಾದ ಸಂಸ್ಕೃತಿಗಳಿಗೂ ಕೂಡ ನಮ್ಮ ಕಡೆಯಿಂದ ಎಷ್ಟೋ ಹೋಗಿದ್ದರ ಪುರಾವೆ ನಮಗೆ ಕಾಣಿಸ್ತಾ ಇದೆ. ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಎಲ್ಲದಕ್ಕಿಂತ ನಮ್ಮಲ್ಲಿ ಕೆಲವು ವಿಷಯಗಳನ್ನು ಅಕ್ಷತವಾಗಿ, ಅಖಂಡವಾಗಿ ಕಾಪಾಡಿಕೊಂಡು ಬಂದದ್ದು ಉಂಟು ಅಂತ ಗೊತ್ತಾಗುತ್ತದೆ. ಹೀಗಾಗಿ ಈ ದೃಷ್ಟಿಯಿಂದ ನಮ್ಮದೇ ಆಗಿರುವ ಕೆಲವು ಅನ್ವೇಷಣೆಗಳನ್ನು ಬೇರೆಯವರು ತಮ್ಮದು ಅಂತ ಹೇಳಿಕೊಂಡಾಗ ಅದು ಹಾಗಲ್ಲ, ಹೀಗೆ ಅಂತ ತೋರಿಸಬೇಕಾದ ಅವಶ್ಯಕತೆಯೂ ಇರುತ್ತದೆ. ಇನ್ನೊಂದು ಆಗುತ್ತದೆ, ಅವರು ನಮ್ಮ ಅನ್ವೇಷಣೆಗಳನ್ನು ತಮ್ಮದು ಅಂತ ಹೇಳ್ಕೊಳ್ಳದೇ ಇದ್ದರೂ ನಮ್ಮ ಶತ್ರುಗಳಾದ ಮತ್ತೊಬ್ಬರದು ಅಂತ ಹೇಳುವ ಪ್ರಯತ್ನವನ್ನು ಮಾಡಬಹುದು. ಅಂಥದ್ದು ಒಂದು ಇಲ್ಲಿ ಆಗಿದೆ. ಅದೇನೆಂದರೆ, ಈ ಆಕಾಶ ಬಾಣ ಬಿರುಸು ಅಂತೆಲ್ಲ ನಮ್ಮ ಲೋಕ ಜೀವನದಲ್ಲೂ ನಾವು ಹೇಳ್ತೀವಲ್ಲ, ಹಾಗೆ ಮೆಟಲ್ ಕೇಸ್ಡ್ ರಾಕೆಟ್ಸ್ ಅಂತ ಲೋಹದ ನಳಿಕೆಗಳೊಳಗೆ ಗರ್ಭೀಕೃತವಾದ ಮದ್ದಿನ ಪುಡಿಯನ್ನು ಒಳಗೊಂಡು ಆ ಸ್ಫೋಟಕಗಳು ಯಾವುದಿವೆ ಅದನ್ನು ಮೊದಲಿಗೆ ಬೆಳೆಸಿದ್ದು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅಂತ. ಬೆಳೆಸಿದರೆ ತುಂಬ ಸಂತೋಷ. ಯಾರು ಎಲ್ಲಿಂದ ಒಳ್ಳೆಯದನ್ನು ಮಾಡಿದ್ರೂ ನಾವು ಸಂತೋಷವಾಗಿ ಅದನ್ನು ಆಧರಿಸೋಣ. ಆದರೆ ಅದು ಹೌದಾ, ಅದನ್ನು ನಾವು ಕಾಣಬೇಕಾಗುತ್ತದೆ. ಯಾಕೆಂದರೆ ನಮ್ಮ ಪರಂಪರೆ ಎಂಥದ್ದು, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳನ್ನು ಕೇಳ್ತಾರೆ, ನೀನೊಬ್ಬನೇನ ಬ್ರಹ್ಮಜ್ಞಾನಿ, ಜನಕ ಮಹಾರಾಜ ಕೊಟ್ಟಿರುವ ಹಸುಗಳೆಲ್ಲ ನಿನಗೇ ಬೇಕಾ ಅಂತ. ಇಲ್ಲ, ಆತ ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳಾದವ್ರಿಗೆ ಈ ಹಸುಗಳು ಅಂತಂದ. ನಿಮ್ಮಲ್ಲಿದ್ದ ಯಾರೂ ಕೂಡ ತೆಗೊಳ್ಳಲಿಲ್ಲ. ನಿಮ್ಮಲ್ಲಿ ಬ್ರಹ್ಮಜ್ಞಾನಿಗಳು ಇದ್ದೇ ಇರ್ತೀರ. ನಮೋ ಬ್ರಹ್ಮಜ್ಞಾನಿನೇ ಅಷ್ಟೇ, ಬ್ರಹ್ಮಿಷ್ಠಾಯ ನಮಃ,
ನಮಗೆ ಬ್ರಹ್ಮಜ್ಞಾನಿಗೆ ನಮಸ್ಕಾರ ಸಲ್ಲಿಸೋದಕ್ಕೆ ಯಾವ ಸಂಕೋಚವೂ ಇಲ್ಲ. ಆದರೆ ಅವರು ತಗೊಳ್ಳಿಲ್ಲ ಅಂದರೆ ಅವ್ರಿಗೆ ಬೇಡ ಅಂತ ಅರ್ಥ. ನಾನು ಬ್ರಹ್ಮಜ್ಞಾನಿ, ಆದರೆ ನನಗೆ ಗೋವುಗಳು ಬೇಕಾಗಿವೆ, ಸದ್ಯ ಗೋಕಾಮ ಭಯಂ, ಅದರಿಂದ ಹಸುಗಳನ್ನು ತೊಗೋತೀವಿ ಅಂತ. ಹೀಗಾಗಿ ಅವರು ನಿಜವಾಗಲೂ ಆ ಕೆಲಸಗಳನ್ನು ಮಾಡಿದರೆ ಹೈದರಾಲಿ, ಟಿಪ್ಪು ಸುಲ್ತಾನ್ ಯಾರೇ ಆಗಲಿ ಅದಕ್ಕೆ ದೊಡ್ಡ ಗೌರವ ಸಲ್ಲಿಸೋಣ, ಅದನ್ನು ಇತಿಹಾಸದಲ್ಲಿ ಹೇಳೋಣ. ಆದರೆ ವಾಸ್ತವ ಹಾಗಿಲ್ಲವಲ್ಲ ಅನ್ನೋದನ್ನು ಈ ಪುಸ್ತಕ ತುಂಬ ಚೆನ್ನಾಗಿ, ಬಹಳ ವಿಶದವಾಗಿ, ವಿಸ್ತೃತವಾಗಿ, ಸಾಧಾರವಾಗಿ ತೋರಿಸಿದೆ. ಅದು ದೊಡ್ಡ ಕೊಡುಗೆ ಅಂತ ನನಗನ್ಸುತ್ತೆ. ಇಲ್ಲಿ ಅವರು 14 ಅಧ್ಯಾಯಗಳನ್ನು ಇಟ್ಕೊಂಡಿದ್ದಾರೆ. ನಾನು ಈ ಪುಸ್ತಕ ಇಂಗ್ಲೀಷ್ನಲ್ಲಿರೋದ್ರಿಂದ ಆಗಾಗ ಇದರ ಮಾತುಗಳನ್ನು ಹಾಗೆಯೇ ಓದಿ ಕೂಡ ಹೇಳ್ತೀನಿ. ಪ್ರತಿಯೊಂದು ಅಕ್ಷರವನ್ನು ಓದಿದ್ದೀನಿ, ಆದ್ಯಂತವಾಗಿ ಗುರುತು ಮಾಡಿಕೊಂಡು ಬಂದಿದ್ದೀನಿ. ಇರುವ ಸಮಯದೊಳಗೆ ಅದಕ್ಕೆ ಒಂದು ನನ್ನ ಕಡೆಯಿಂದ ಎಷ್ಟು ನ್ಯಾಯ ಸಲ್ಲಬಹುದು ಅದನ್ನು ಮಾಡ್ತೀನಿ. ಮೆಟಲ್ ಕೇಸ್ಡ್ ರಾಕೆಟ್ ಟ್ಯೂಬ್ಸ್ ಡಿಸ್ಕವರ್ಡ್ ಅಟ್ ಬಿದನೂರ್ ಅಂತ ಅಲ್ಲಿಂದ ಆರಂಭ ಮಾಡ್ತಾರೆ. ಇದು ತುಂಬ ನಾಟಕೀಯವಾಗಿ ಆರಂಭವಾಗುತ್ತದೆ. ಅಂದರೆ ಬಿದನೂರು ನಗರ, ಹೊಸನಗರ ಅಂತೆಲ್ಲ ನಮಗೆ ಗೊತ್ತಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಅದು ಕೆಳದಿ ಸಂಸ್ಥಾನದ ಕೇಂದ್ರವಾಗಿತ್ತು ಅಂತ ಕೂಡ ಗೊತ್ತಿದೆ. ವಿಜಯನಗರ ಸಾಮ್ರಾಜ್ಯದ ಪತನದ ಬಳಿಕ ರಕ್ಕಸ್ತಂಗಡಿ ಯುದ್ಧದ ಮೇಲೆ ಆ ಕೇಂದ್ರದ ಬಲ ಕುಂಠಿತವಾಗಿ ಮಿಕ್ಕ ಎಲ್ಲ ಕಡೆಗಳಲ್ಲೂ ಅದರ ಸಂಸ್ಕೃತಿ ಹರಡು ಹೋಯಿತು. ಅದು ಮೈಸೂರು ಇರ್ಬೋದು, ಸುರಪುರ ಇರ್ಬೋದು, ಸೊಂಡೂರು ಇರ್ಬೋದು, ಕೆಳದಿ ವಿಶೇಷವಾಗಿ, ಮತ್ತು ಆಂಧ್ರ ಪ್ರದೇಶದಲ್ಲಿ ಕೂಡ ಅನೇಕ ಕಡೆಗಳಲ್ಲಿ ಪಿಠಾಪುರಂ ಇರ್ಬೋದು, ಆತ್ಮಕೂರು ಇರ್ಬೋದು, ಮತ್ತು ವಿಜಯನಗರಂ ಅಂತ ಅಲ್ಲಿದೆ. ಆ ಥರ ಅಲ್ಲೆಲ್ಲ ಹೋಯಿತು. ತಮಿಳುನಾಡಲ್ಲಿ ಜಿಂಜಿ ಇರ್ಬೋದು, ಆಮೇಲಿಂದ ತಂಜಾವೂರು ಇರ್ಬೋದು, ಮಧುರೈ, ಈ ಥರ ಅನೇಕ ಪ್ರಾಂತಗಳಲ್ಲಿ ಅವರವರು ಸ್ವಾತಂತ್ರ್ಯವನ್ನು ಪಡೆದು ಈ ಸಂಸ್ಕೃತಿಯನ್ನು ಮುಂದುವರೆಸಿದರು. ವಿಜಯನಗರದ ಅರಸೊತ್ತಿಗೆ ಅಲ್ಲಿ ಮುಂದುವರಿದೇ ಇದ್ದರು, ವಿಜಯನಗರದ ಜ್ಞಾನ ವಿಜ್ಞಾನ ಸಂಸ್ಕೃತಿ ಬೆಳೆಯಿತು. ಅದನ್ನು ನಾವು ನೋಡಬೇಕು. ಭಾರತ ಒಂದು ರಾಷ್ಟ್ರಾನ ಅಂತ ಪ್ರಶ್ನೆ ಮಾಡೋರು ಇದನ್ನು ಗಮನಿಸಬೇಕು. ಒಂದು ಸಾಮ್ರಾಜ್ಯದ ಅವಧಿ ಮುಗಿದರೂ ಈ ರಾಷ್ಟ್ರದ ಚೈತನ್ಯ ಮುಂದಿನ ಸಾಮ್ರಾಜ್ಯದಲ್ಲಿ ಅಕ್ಷತವಾಗಿ ಮುಂದುವರಿಯಿತು ಅಂತ ನಾವು ನೋಡಬೇಕಾಗುತ್ತದೆ. ಇದು ನಮ್ಮ ರಾಷ್ಟ್ರತ್ವವನ್ನು, ನಮ್ಮ ರಾಷ್ಟ್ರದ ಐಕ್ಯವನ್ನು, ನಮ್ಮ ಸಂಸ್ಕೃತಿಯ ಅಖಂಡತೆಯನ್ನು, ಅವಿಚ್ಛಿನ್ನತೆಯನ್ನು ಕಾಪಾಡಿಕೊಳ್ಳೋ ರೀತಿ ಅಂತ ಗೊತ್ತಾಗುತ್ತದೆ. ಬಿದನೂರಿನವರು ಹಾಗೆ ಮಾಡಿದ್ರು ಅಂತ ಗೊತ್ತಾಗುತ್ತದೆ. ತುಂಬ ದೊಡ್ಡ ಕೆಲಸಗಳನ್ನೆಲ್ಲ ಮಾಡಿದ್ರು. ಈ ಕಲ್ಯಾಣ ಚಾಲುಕ್ಯರ ಸೋಮೇಶ್ವರ ಮೂರನೇವನು ಯಾವ ಮಾನಸೋಲ್ಲಾಸ ಅಂತ ಒಂದು ವಿಶ್ವಕೋಶವನ್ನು ಮಾಡಿದ, ತತ್ಸದೃಶವಾದ ವಿಶ್ವಕೋಶವನ್ನು ಕೆಳದಿಯವರು ತಂದರು, ಶಿವತತ್ವರತ್ನಾಕರ ಅಂತ. ಅಂದರೆ ಆ ಒಂದು ಮೌಲ್ಯವೇ, ಆ ಒಂದು ಪರಂಪರೆಯೇ ಮುಂದುವರಿಯಿತು ಅಂತ ನಮಗೆ ಗೊತ್ತಾಗುತ್ತದೆ. ಚಾಲುಕ್ಯ ಸೋಮೇಶ್ವರ ವಿಷ್ಣು ಭಕ್ತನಾಗಿದ್ದ. ಈ ವಿಶ್ವಕೋಶದ ಸಂಗ್ರಹಿತವಾದಂತಹ ಬಸವ ಭೂಪಾಲ ಶಿವಭಕ್ತನಾಗಿದ್ದ. ಆದರೆ ಶಿವಭಕ್ತ ಆಗಲಿ ವಿಷ್ಣು ಭಕ್ತ ಆಗಲಿ ಹೇಳಿದ್ದು ಭಾರತೀಯತೆಯ, ನಮ್ಮ ಪರಂಪರೆಯ ಮೌಲ್ಯಗಳನ್ನು, ಜ್ಞಾನ ವಿಜ್ಞಾನ ಕಲೆ ಇತ್ಯಾದಿಗಳನ್ನೇ ಹೊರತು ಬೇರೆ ಅಲ್ಲ ಅಂತಲೂ ನಮಗೆ ಗೊತ್ತಾಗುತ್ತದೆ. ಇಲ್ಲಿ ನೋಡಿ, ಒಂದು ನಾಟಕೀಯವಾದ ರೀತಿಯಲ್ಲಿ ಆರಂಭ ಮಾಡುತ್ತಾರೆ. 2010ನೇ ಇಸ್ವಿನಲ್ಲಿ ಶ್ರೀಯುತ ಎಚ್.ಎಂ. ಸಿದ್ದಣ್ಣಗೌಡರಂತ ಒಬ್ಬರು ಆರ್ಕಿಯಾಲಜಿ, ಸ್ಟೇಟ್ ಆರ್ಕಿಯಾಲಜಿಯಿಂದ ಒಂದು ಬರವಣಿಗೆಯನ್ನು ಅವರು ಹೊರತರ್ತಾರೆ. ಅಲ್ಲಿ ಹೇಳ್ತಾರೆ, ಮೈಸೂರು ರಾಕೆಟ್ಸ್ ಆಫ್ ಟಿಪ್ಪು ಸುಲ್ತಾನ್ ಪೀರಿಯಡ್, ಅದು ಹೀಗೆ ಬಂದಿರುವಂಥದ್ದು ಅಂತ. ಇದಕ್ಕೆ ಮೂಲ ಏನು? 2002ನೇ ಇಸ್ವಿನಲ್ಲಿ ಆ ಬಿದನೂರಿನ ನಗರದಲ್ಲಿ, ಅದು ಹೊಸನಗರದಲ್ಲಿರ್ತಕ್ಕಂಥ ಒಂದು ಭಾಗ, ಅಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ಟು, ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ, ಅಲ್ಲಿ ಒಂದು ಬಾವಿನಲ್ಲಿ ಸುಮಾರು 1600-1700 ನಳಿಕೆಗಳು, ಇಂಥದ್ದು ಕಬ್ಬಿಣದ ನಳಿಕೆಗಳು ಸಿಕ್ಕವು ಒಬ್ಬರ ಮನೆಯಲ್ಲಿ ಅಂತ ಗೊತ್ತಾಗಿ ಅದನ್ನು ಅವರು ಹೊರಗೆ ತಂದು ನೋಡಿದ್ರು. ಆ ಮೂಲಕವಾಗಿ ಅದನ್ನು ಪ್ರಕಟ ಮಾಡಿದ್ರು ಅಂತ. ಆಮೇಲೆ ತತ್ಕ್ಷಣವೇ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅವರು ಬರೀತಾರೆ, ಆ್ಯಂಡ್ ಥ್ಯಾಂಕ್ಸ್ ಟು ವಿಕಿಪೀಡಿಯಾ, ಟಿಪ್ಪು ಸುಲ್ತಾನ್ ಹ್ಯಾಸ್ ಬೀನ್ ನೋನ್ ಆಸ್ ದಿ ಪೈನಿಯರ್ ಆಫ್ ಮೆಟಲ್ ಕೇಸ್ಡ್ ವಾರ್ ರಾಕೆಟ್ಸ್ ಇನ್ ಇಂಡಿಯಾ ಅಂತ. ಆಮೇಲೆ ಇವರು ಹೇಳ್ತಾರೆ, ಡೆಕೇಟ್ ಲಾಂಗ್ ರಿಸರ್ಚ್, ಅಂದರೆ 2014ರಿಂದ 2024 ಆಯಿತು ಇವರು ಮಾಡಿದ್ರು. ಟ್ರಾವೆಲಿಂಗ್ ಆ್ಯಂಡ್ ಗೋಯಿಂಗ್ ಥ್ರೂ ವೇರಿಯಸ್ ರೆಕಾರ್ಡ್ಸ್ ಹ್ಯಾಸ್ ಬ್ರಾಟ್ ಔಟ್ ಎ ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಅಬೌಟ್ ಇಂಡಿಯನ್ ವಾರ್ ರಾಕೆಟ್ಸ್ ಅಂತ. ಇದು ಬಹಳ ಮುಖ್ಯ. ಇವರು ಅದಕ್ಕೆ ಕ್ಷೇತ್ರ ಕಾರ್ಯ ಮಾಡಿದ್ದಾರೆ, ಗ್ರಂಥದ ಆಧಾರ ಕೊಟ್ಟಿದ್ದಾರೆ, ಮತ್ತು ಆ ಕಾಲದ ಯಾವ ಶಾಸನಗಳು ಅಂತ ಹೇಳ್ತೀವಿ, ಆ ಕಾಲದ ಸನ್ನದ್ಧಗಳು ಅಂತ ಹೇಳ್ತೀವಿ, ಆ ಕಾಲದ ಕರೆಸ್ಪಾಂಡೆನ್ಸ್ ಅಂತೀವಲ್ಲ, ಆ ಎಲ್ಲ ರಾಜಕೀಯ ಪತ್ರ ವ್ಯವಹಾರಗಳ ಅದರ ಆಧಾರ ಕೊಟ್ಟಿದ್ದಾರೆ. ಮತ್ತು ವಿದೇಶಿ ದೇಶಿ ಪ್ರಯಾಣಿಕರು ಯಾರಿದ್ರು, ಟ್ರಾವೆಲರ್ಸ್ ಅಂತ ಕರಿತೀವಿ, ಅವರ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಭಿತ್ತಿಚಿತ್ರಗಳನ್ನು ಕೊಟ್ಟಿದ್ದಾರೆ. ಆಯಾ ಕಾಲದ ಭಿತ್ತಿಚಿತ್ರಗಳು, ದೊಡ್ಡ ದೊಡ್ಡ ಅರಮನೆಗಳಲ್ಲಿ ಎಲ್ಲ ಮಾಡಿದಂಥ ವಿಶಾಲವಾದ ಭಿತ್ತಿಚಿತ್ರಗಳು, ಇವುಗಳೆಲ್ಲದರ ಆಧಾರವನ್ನು ಕೊಟ್ಟು ಈ ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದು ಬಹಳ ವಿಶಿಷ್ಟ ಅಂತ ನನಗನ್ಸುತ್ತದೆ. ಅದರ ಅಳತೆಯಿಂದ ಮೊದಲುಗೊಂಡು ಅವರು ಹೇಳ್ತಾರೆ, ಆ ಮನೆಯಲ್ಲಿ ಬಾವಿನಲ್ಲಿ ಹೇಗೆ ಸಿಕ್ಕುವು, ಆ ಬಾವಿ ನೀರಿನ ರುಚಿ ಹೇಗಿತ್ತು,
ಆದರೂ ಆ ನೀರು ಕುಡಿಯಬಲ್ಲದ್ದಾಗಿತ್ತು ಹೇಗೆ, ಈ ಎಲ್ಲ ವಿವರಗಳನ್ನು ಕೊಡ್ತಾ ಅವರು ಕೊನೆ ತೋರ್ಪಡಿಸ್ತಾರೆ. ಇದು ಕೆಳದಿ ಒಂದು ದೊಡ್ಡ ಕಾರ್ಖಾನೆ ಆಗಿತ್ತು, ನಿರ್ಮಾಣ ಸಾಮಗ್ರಿ ಸಾಧನ ನಿರ್ಮಾಣ ಸಾಮಗ್ರಿಯ ಕೇಂದ್ರವಾಗಿತ್ತು ಅನ್ನುವುದನ್ನು ತೋರ್ಪಡಿಸ್ತಾರೆ. ಬಹಳ ವಿವರವಾದಂತಹ ವಿಷಯಗಳನ್ನು ಅಲ್ಲಿ ನಾವು ನೋಡ್ತೀವಿ. ಅದು ಸಂಪೂರ್ಣವಾದ ಸ್ಟ್ಯಾಟಿಸ್ಟಿಕ್ಸು, ಆ ಉದ್ದ, ಅಳತೆ, ಆಮೇಲಿಂದ ಅದರ ವ್ಯಾಸ, ತ್ರಿಜ್ಯ ಇತ್ಯಾದಿಗಳನ್ನೆಲ್ಲ, ಗಾತ್ರ ಎಷ್ಟು, ಮತ್ತು ಅದು ಎರಡೆರಡು ಕವಚಗಳನ್ನು ಹೊಂದಿದ್ದಾಗಿತ್ತು ಹೇಗೆ, ಇಷ್ಟು ತುಕ್ಕು ಹಿಡಿದಿದೆ, ಕಷ್ಟ ಆದರೂ ಅವರು ಗಮನಿಸಿ ತೋರ್ಪಡಿಸಿದ್ದಾರೆ. ಅಂದರೆ ಎರಡು ನಳಿಕೆಗಳ ಒಂದು ಕವಚಗಳಿದ್ದವು ಅಂತ, ಒಂದೊಂದು ನಳಿಕೆಗೂ ಎರಡೆರಡು ಕವಚಗಳಿದ್ದಂಥದ್ದನ್ನು ನಾವು ನೋಡ್ತೀವಿ. ಆ ರೀತಿಯಾಗೆಲ್ಲ ಮಾಡಿದ್ದು ಅಂತ ಮೊದಲನೆಯ ಆ ಅಧ್ಯಾಯದಲ್ಲಿ ವಿಸ್ತೃತವಾದ ವಿವರಗಳನ್ನು ಕೊಡ್ತಾರೆ. ಮತ್ತು ಅವರು ಹೇಳ್ತಾರೆ ಇದೆಲ್ಲ ಉಕ್ಕಿಂದು. ಹವೆವರ್ as it is highly impossible to attain such a low carbon percentage, and looking at the amount of quantity and the time consumed, we can easily rule out the possibility of any technology to manufacture low carbon steel in large quantities. Hence the only option available is that the natives very well knew those sites which produced low carbon steel. ಹೀಗಾಗಿ ಆ ವುಡ್ ಸ್ಟೀಲ್ ಅಂತ ಯಾವುದಿದೆ ಬಹಳ ಪ್ರಖ್ಯಾತವಾದದ್ದು, ಅನೇಕರು ಅದರ ಬಗ್ಗೆ ಬರೆದಿದ್ದಾರೆ. ಇಂಗ್ಲೀಷ್ ಡಿಕ್ಷನರಿಗಳನ್ನು ಯಾವುದನ್ನು ಹೋಗಿ ಹುಡುಕಿ ವಿಕಿಪೀಡಿಯಾದನ್ನು ನೋಡಿ ವುಡ್ಸ್ ಅನ್ನೋ ಶಬ್ದ ಎಲ್ಲಿಂದ ಬಂತು ಅಂದರೆ ಉಕ್ಕು ಅಂತ. ಇದು ಕನ್ನಡ, ತೆಲುಗು, ಸ್ವಲ್ಪ ಮಟ್ಟಿಗೆ ತಮಿಳಿನಲ್ಲಿ ಉರುಗು ಅಂತಂತಾರೆ. ಈ ಮೂರು ಭಾಷೆಗಳಲ್ಲಿ ಕಂಡುಬರತಕ್ಕಂಥ ದಾಕ್ಷಿಣಾತ್ಯ ಭಾಷೆಗಳಲ್ಲಿ ಕಂಡುಬರುವುದಾಗಿದೆ. ಈ ಬಗೆಗೆ ಸುಮಾರು ಹತ್ತತ್ರ ಒಂದು 40-50 ವರ್ಷಗಳ ಕೆಳಗೆ ಧರ್ಮಪಾಲ್ ಅವರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ 18th ಸೆಂಚುರಿ ಇಂಡಿಯಾ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಒಂದು ಅಧ್ಯಾಯ ಇದೆ, ಹೇಗೆ ದಕ್ಷಿಣ ಭಾರತದಲ್ಲಿ ಕಬ್ಬಿಣದ ಒಂದು ಉತ್ಪಾದನೆ ಆಗ್ತಾ ಇತ್ತು ಅಂತ. ದಕ್ಷಿಣ ಭಾರತದಲ್ಲಿ ನಡೀತಾ ಇದ್ದಂಥ ಕಬ್ಬಿಣದ ಉತ್ಪಾದನೆ ತೀರ ಇತ್ತೀಚಿನ ಕಾಲದವರೆಗೂ ದಿ ಬೆಸ್ಟ್ ಕ್ವಾಲಿಟಿ ಆಫ್ ಸ್ಟೀಲ್ ಪ್ರೊಡ್ಯೂಸ್ಡ್ ಇನ್ ಯುರೋಪ್ ವಾಸ್ ಇನ್ಫೀರಿಯರ್ ಟು ದ ಚೀಪ್ ಕ್ವಾಲಿಟಿ ಆಫ್ ಸ್ಟೀಲ್ ಪ್ರೊಡ್ಯೂಸ್ಡ್ ಇನ್ ಸೌತ್ ಇಂಡಿಯಾ ಅಂತಲೇ ಬರೆದಿದ್ದಾರೆ ಕೋಲ್ ಬ್ರೂಕ್ಸ್ ಮೊದಲಾದವರೆಲ್ಲ. ಅಂದರೆ ಆ ಮಟ್ಟದ ಗುಣಮಟ್ಟಿಗೆ ಇತ್ತು ಅಂತ ಗೊತ್ತಾಗುತ್ತದೆ. ಅದನ್ನು ಇವರು ಉಲ್ಲೇಖ ಮಾಡಿದ್ದಾರೆ. ಹಾಗಾದಮೇಲೆ ಎರಡನೆಯ ಅಧ್ಯಾಯದಲ್ಲಿ ಅವರು ದಿ ಹಿಸ್ಟ್ರಿ ಆಫ್ ಮೆಟಲರ್ಜಿ ಇನ್ ಇಂಡಿಯಾ ಅಂತ ಪ್ರಾಚೀನ ಕಾಲದಿಂದ ಏನೇನು ನಮ್ಮಲ್ಲಿ ಈ ಲೋಹಶಾಸ್ತ್ರ ಸಂಬಂಧಿಯಾದದ್ದು ನಡೆದಿದೆ ಅಂತ. ನಮಗೆ ಗೊತ್ತಿದೆ, ಯಾರು ಮುಂದುವರಿತಾರೆ ಜಗತ್ತಿನಲ್ಲಿ ಅಂತಂದರೆ ಇಂಜಿನಿಯರಿಂಗ್ ಮಟೀರಿಯಲ್ ಅಂತ ಏನು ಕರಿತೀವಿ, ತಾಂತ್ರಿಕ ವಸ್ತುಗಳನ್ನು ಯಾರು ಹೆಚ್ಚಾಗಿ ನಿರ್ಮಾಣ ಮಾಡ್ತಾರೆ, ಹೆಚ್ಚಾಗಿ ಉತ್ಪಾದಿಸ್ತಾರೆ ಅವರು ಅಂತ. ಅದು ಲೋಹಗಳಿರ್ಬೋದು, ಆಮೇಲೆ ಪ್ಲಾಸ್ಟಿಕ್ ಬಂತು, ಮತ್ತು ಇನ್ನು ಬೇರೆ ಬೇರೆ ಆದಂಥವಿರ್ಬೋದು, ಅದು ಸೆಮಿಕಂಡಕ್ಟರ್ ಇರ್ಬೋದು ಅಥವಾ ಮೈಕ್ರೋ ಪ್ರೋಸೆಸ್ ಇರ್ಬೋದು. ಈಗ ಚಿಪ್ ನಿಮಗೆಲ್ಲ ಗೊತ್ತಿದೆ, ತೈವಾನಿಗೆ ಯಾಕೆ ಅಷ್ಟು ದೊಡ್ಡ ಪ್ರಾಶಸ್ತ್ಯ ಬಂದಿದೆ ಅಂತ. ಅಷ್ಟು ಚಿಕ್ಕ ದೇಶ, ಜಗತ್ತಿನಲ್ಲಿ ಯಾತಕ್ಕೆ ಅದಕ್ಕಷ್ಟು ಪ್ರಾಶಸ್ತ್ಯ ಬಂದಿದೆ? ಈ ಕಾರಣದಿಂದ ಚಿಪ್ ಟೆಕ್ನಾಲಜಿ ಅನ್ನೋದು ಅದಕ್ಕೆ ಹೇಗೆ ವಶವರ್ತಿಯಾಗಿದೆ ಅಂತ. ಹಾಗಾಗಿ ದೊಡ್ಡ ದೊಡ್ಡ ದೇಶಗಳು ಅದನ್ನು ನೆಚ್ಚಿಕೊಳ್ಳಬೇಕಾಗಿದೆ ಅಂತ ಅನ್ನೋದು ತಿಳಿಯುತ್ತದೆ. ಈ ಅಧ್ಯಾಯದಲ್ಲಿ ನನಗೆ ಸ್ವಲ್ಪ ಪ್ರಶ್ನಾರ್ಥಕವಾದದ್ದಿದೆ. ಅದೇನೆಂದರೆ, ವೇದಗಳಲ್ಲಿ ಋಗ್ವೇದವೂ ಸೇರಿದಂತೆ ಕಬ್ಬಿಣದ ಉಲ್ಲೇಖ ಇದೆ ಅಂತ ಇವರು ಬರೆದಿದ್ದಾರೆ. ನನಗೆ ಹಾಗಲ್ಲ ಅಂತ ಅನಿಸುತ್ತೆ. ಈ ಬಗ್ಗೆ ಪ್ರಾಚೀನರು ಬರೆದಿದ್ದಾರೆ ಕೆಲವರು. ಅಂದರೆ ಆಧುನಿಕ ಕಾಲದ ಈ 200 ವರ್ಷಗಳಲ್ಲಿ ನಡೆದಂಥ ಪಾಶ್ಚಾತ್ಯ ಕೇಂದ್ರಿತವಾದಂಥ ವೈದಿಕ ಸಂಶೋಧನೆ, ಅವರುಗಳು ಇಂದ್ರ ಅಯಸೀಪುರ ಅಂತಂದರೆ ಕಬ್ಬಿಣದ ಪುರಗಳನ್ನು, ಕೋಟೆಗಳನ್ನು, ಕೊತ್ತಲಗಳನ್ನು ಧ್ವಂಸ ಮಾಡಿದ ಅಸುರರದು 99 ಪುರಗಳನ್ನು ನಾಶ ಮಾಡಿದ ಅಂತೆಲ್ಲ ಹೇಳಿ. ಆದರೆ ಅವು ತಾಮ್ರದ್ದಿರಬೇಕು ಅಂತ ಅನಿಸುತ್ತದೆ. ಕಾರಣ ಇಷ್ಟೇ, ಇದನ್ನು ಒಪ್ಪಿಕೊಂಡ್ರೆ ನಮಗೆ ಬರೋ ಸಮಸ್ಯೆ ಏನು? ಮತ್ತು ನಮಗೆ ಗೊತ್ತಿರುವಂತೆ ಲೋಹದ ಒಂದು ನಿಷ್ಪಾದನ ಯಾವುದಿದೆ, ಎಕ್ಸ್ಟ್ರಾಕ್ಷನ್ ಆಫ್ ವೇರಿಯಸ್ ಮೆಟಲ್ಸ್ ನೋಡುವಾಗ ತುಂಬ ಪ್ರಾಚೀನವಾದದ್ದು ಕಬ್ಬಿಣ ಅಲ್ಲ, ತಾಮ್ರ ಅಂತ ನಮಗೆ ಗೊತ್ತಾಗುತ್ತದೆ. ಯಾಕೆಂದರೆ ಇಡೀ ಸಿಂಧು ಸರಸ್ವತಿ ಸಂಸ್ಕೃತಿಯಲ್ಲಿ ನಮಗೆ ಒಂದು ತುಣುಕು ಕಬ್ಬಿಣ ಸಿಕ್ಕಿಲ್ಲ. ಇದು ಬಹಳ ದೊಡ್ಡ ವಿಷಯ. ಒಂದು ಪಕ್ಷ ನಾವು ವೇದದಲ್ಲಿ ಇರುವಂಥ ಅಯಸ್ ಅಂತಕ್ಕಂಥದ್ದು ಕಬ್ಬಿಣ ಅಂತ ಒಪ್ಪಿಕೊಂಡ ತಕ್ಷಣ ಮ್ಯಾಕ್ಸ್ ಮುಲ್ಲರ್ ಹೇಳ್ತಕ್ಕಂಥ ಕಾಲಕ್ಕೆ ಬಂದುಬಿಡುತ್ತೆ ವೇದ. ಅದು ಮಾತ್ರವಲ್ಲ, ಸಿಂಧು ಸರಸ್ವತಿ ಸಂಸ್ಕೃತಿಯಲ್ಲಿ ಕಬ್ಬಿಣ ಇಲ್ಲ. ನಮಗೆ ಈಗ ಆಧುನಿಕ ಸಂಶೋಧನೆಗಳಿಂದ ಗೊತ್ತಾಗಿದೆ, ಸಿಂಧು ಸರಸ್ವತಿ ಸಂಸ್ಕೃತಿ ಏನಿದೆ ಅದು ವೇದೋತ್ತರವಲ್ಲ, ವೇದಕ್ಕಿಂತ ಈಚೆಗೆ ಬಂದಿದ್ದು, ಇಟ್ ಈಸ್ ಆಫ್ ಲೇಟರ್ ವೇದಿಕ್ ಏಜ್ ಅಂತ ಗೊತ್ತಿದೆ. ಹಾಗಾಗಿ ಒಂದು ಕಾಲದಲ್ಲಿ ಇದ್ದ ಕಬ್ಬಿಣ ಇದ್ದಕ್ಕಿದ್ದಂತೆ ಮಾಯವಾಯಿತು ಅಂದರೆ ಯಾರೂ ನಂಬೋಕ್ಕಾಗೋದಿಲ್ಲ. ಹಾಗೆಲ್ಲ ಆಗೋದಿಲ್ಲ. ಅದರ ಅವಶೇಷವಾದರೂ ಎಲ್ಲಾದರೂ ಇರಬೇಕಾಗುತ್ತದೆ. ಈ ದೃಷ್ಟಿಯಿಂದ ಈ ಅಧ್ಯಾಯವನ್ನು ಪೂರ್ತಿ ಪರಿಷ್ಕಾರ ಮಾಡಬೇಕಾಗಿದೆ ಅಂತ ಗೊತ್ತಾಗುತ್ತದೆ. ಮೊದಲು ಲೋಹ ಸಾಮಾನ್ಯಕ್ಕೆ ಆಯಸ್ ಅನ್ನುವ ಶಬ್ದ ಇತ್ತು ಅಂತ, ಆಮೇಲೆ ಅದನ್ನು ಕಾಲಾಯಸ, ಕೃಷ್ಣಾಯಸ ಅಂತ ಹೇಳ್ತಾ ಬಂದರು ಅಂತ ಗೊತ್ತಾಗುತ್ತದೆ.
ಆಮೇಲೆ ಅನೇಕ ನಾಮಧೇಯಗಳು ಕೂಡ ಬಂದವು. ಉದಾಹರಣೆಗೆ ತಾಮ್ರವನ್ನು ನಮಗೆ ಪಾಶ್ಚಾತ್ಯ ಜಗತ್ತಿನ ಸಂಪರ್ಕ ಹೆಚ್ಚಾದ ಮೇಲೆ ಅದಕ್ಕೂ ಇನ್ನೊಂದು ಹೊಸ ಹೆಸರು ಬಂತು, ಮ್ಲೇಚ್ಛ ಮುಖ ಅಂತ. ಯುರೋಪಿಯನ್ರ ಮುಖ ಕೆಂಪಗಿರುತ್ತೆ ಅಂತ, ಹೀಗಾಗಿ ಮ್ಲೇಚ್ಛ ಮುಖಂ ಅಂತ ತಾಮ್ರವನ್ನು ಹೇಳ್ತಕ್ಕಂಥದ್ದು ಕಂಡುಬರುತ್ತದೆ. ಇದಕ್ಕೆ ಪ್ರಾಯಶಃ ಲೇಖಕರು ಈ ಥರ ಇಲ್ಲಿ ಒಂದು ತಪ್ಪಾಗಿರೋದಕ್ಕೆ ಕಾರಣ ಅವರಿಗೆ ಈ ನಿಟ್ಟಿನಲ್ಲಿ ಹೆಚ್ಚಿನ ಫಸ್ಟ್ ಹ್ಯಾಂಡ್ ರೀಡಿಂಗ್ ಇಲ್ಲದೆ ಇರತಕ್ಕಂಥದ್ದು ಕಾರಣ ಆಗಿರುತ್ತೆ. ಎಷ್ಟೋ ಬಾರಿ ಸೆಕೆಂಡ್ರಿ ಸೋರ್ಸಸ್ ಎಷ್ಟೇ ವಿದ್ವಾಂಸರು ಕೊಟ್ಟರು ಅಲ್ಲಿ ಕೆಲವು ಪ್ರಶ್ನಾರ್ಥಕವಾದದ್ದು ಬಂದುಬಿಡುತ್ತದೆ. ಅದನ್ನು ನಾವು ನೋಡಬೇಕಾಗುತ್ತೆ. ಆದರೆ ಒಂದು ಹೇಳಬೇಕು, ಈ ಅಂಶಗಳು ಇವರ ಈ ಆಕಾಶ ಬಾಣಗಳ ಸಿದ್ಧಾಂತ ಯಾವುದು ಮಾಡಿದ್ದಾರೆ ಅದಕ್ಕೆ ಯಾವುದೇ ವಿಧವಾದಂಥ ಬಾಧಕವಲ್ಲ. ನಮಗೆ ಭಾರತದಲ್ಲಿ 3000 ವರ್ಷಗಳ ಮುಂಚೆ ಕಬ್ಬಿಣ ಇಲ್ಲ ಅನ್ನುವುದು ಈ ಮುಖ್ಯ ವಿಷಯಕ್ಕೆ ಅಪ್ರಸ್ತುತವಾದದ್ದು, ಕೇಂದ್ರವಾದದ್ದಲ್ಲ, ಪಾರ್ಶ್ವೀಯವಾದದ್ದು. ಆದರೆ ಇದನ್ನು ಅವರು ಬರೆಯುವಾಗ ಈ ಅಧ್ಯಾಯವನ್ನು ಗಮನಿಸ್ಕೊಳ್ಬೇಕಾಗಿತ್ತು ಅಂತ ಗೊತ್ತಾಗುತ್ತದೆ. ಮತ್ತು ನಮ್ಮಲ್ಲಿ ಆ ಪಾಶ್ಚಾತ್ಯರ ಪರಂಪರೆ ಹೇಗೆ ಬಂದುಬಿಟ್ಟಿದೆ ಅಂದರೆ ನೋಡಿ, ನಮ್ಮಲ್ಲಿ ಅನುವಾದಗಳು ಹೇಗಾಗಿದೆ ಅಂದರೆ ಇವರು ಅಧಿಕೃತವಾಗಿ ಆ ಪುಸ್ತಕಗಳಿಂದ ಹಾಗೆ ತೊಗೊಂಡಿದ್ದರಿಂದ ಪಾಪ ಶುಕ್ಲ ಯಜುರ್ವೇದಕ್ಕೆ ವೈಟ್ ಯಜುರ್ವೇದ, ಕೃಷ್ಣ ಯಜುರ್ವೇದಕ್ಕೆ ಬ್ಲ್ಯಾಕ್ ಯಜುರ್ವೇದ ಅಂತಾರೆ. ಶುಕ್ಲ ಕೃಷ್ಣಕ್ಕೆ ಆ ಅರ್ಥ ಇಲ್ಲ. ಶುಕ್ಲ ಅಂತಂದರೆ ಬ್ರಾಹ್ಮಣ ಭಾಗ ಇರದೆ ಕೇವಲ ಮಂತ್ರ ಭಾಗ ಮಾತ್ರ ಇರತಕ್ಕಂಥದ್ದು. ಕೃಷ್ಣ ಅಂದರೆ ಸಂಹಿತಾ ಮತ್ತು ಬ್ರಾಹ್ಮಣ ಎರಡೂ ಭಾಗಗಳು ಬೆರೆತಿರ್ತಕ್ಕಂಥದ್ದು, ಮಿಕ್ಸ್ಡ್ ಅಂತನ್ನುವುದು ಅರ್ಥ. ಪಾಶ್ಚಾತ್ಯರ ಅನುವಾದಗಳು ಹೇಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ, ಇದು ಇವ್ರ ತಪ್ಪಲ್ಲ. ಆ ಶಂಕದಿಂದ ಬಂದದ್ದನ್ನು ನಮ್ಮ ವಿದ್ವಾಂಸರು ತೊಗೊಂಡು ಇಂಗ್ಲೀಷ್ನಲ್ಲೆಲ್ಲ ಹಾಗೇ ಬರೆದಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಈ ಬ್ರಾಹ್ಮಣ ಭಾಗಗಳನ್ನೆಲ್ಲ ಅನುವಾದ ಮಾಡಿದಂಥವ್ರು ಅರ್ಥರ್ ಬೆರಡೇಲ್ ಕೀತ್ ಮೊದಲಾದವರು ಅವರೆಲ್ಲ ಇದೇ ಥರವೇ ಬರ್ತದೆ. ದಿ ಸ್ಕೂಲ್ ಆಫ್ ಬ್ಲ್ಯಾಕ್ ಯಜುರ್ವೇದ, ಸ್ಕೂಲ್ ಆಫ್ ವೈಟ್ ಯಜುರ್ವೇದ ಅಂತೆಲ್ಲ ಹೇಳಿಬಿಟ್ಟು ಹಾಗಂತಾರೆ. ಇದು ಹೇಗಿರುತ್ತೆ ಅಂದರೆ ಹಣ್ಣು ಮುದುಕ ಅನ್ನೋದನ್ನು ಫ್ರೂಟ್ ಮ್ಯಾನ್ ಅಂತ ಅನುವಾದ ಮಾಡಿದಂತೆ ಆಗುತ್ತದೆ. ಅಂದರೆ ನಾವು ಪರಪ್ರತ್ಯಯ ಬುದ್ಧಿಗಳಾಗಿದ್ದರಿಂದ ಈ ಥರದ್ದು ನಡೀತಾ ಇದೆ. ಆಮೇಲೆ ಇಲ್ಲಿ ಅವರು ಸುಶ್ರುತ ಸಂಹಿತೆ ತುಂಬ ಪ್ರಾಚೀನವಾದ ಗ್ರಂಥಗಳಲ್ಲಿ ಒಂದು. ಅದರಲ್ಲಿ ಈ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತೀವಲ್ಲ, ಶಸ್ತ್ರಚಿಕಿತ್ಸೆಗೆ ಬೇಕಾಗಿರತಕ್ಕಂಥ ಸುಮಾರು 127ಕ್ಕೂ ಹೆಚ್ಚು ಪರಿಕರಗಳು, ಬೇರೆ ಬೇರೆ ಆಯುಧಗಳು ಅಂತ ಕರೀತಾರೆ, ಅದನ್ನು ಕುರಿತು ಪ್ರಸ್ತಾವವನ್ನು ಮಾಡಿದ್ದಾರೆ. ಅಲ್ಲಿ ಕಬ್ಬಿಣದಿಂದ ಮಾಡ್ತಾ ಇದ್ದಿರಬೇಕು ಅಂತ ಒಂದು ಮಾತು ಹೇಳ್ತಾರೆ. ಹಾಗಲ್ಲ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಸುಶ್ರುತ ಮೂಲದಲ್ಲಿ ನಾನು ಮೂಲವನ್ನೇ ನೋಡಿ ಹೇಳ್ತಾ ಇದ್ದೀನಿ. ತಾನಿ ಪ್ರಾಯಶಃ ಲೌಹಾನಿ ಭವಂತಿ ಅಂತ ಸುಶ್ರುತ ಸಂಹಿತೆಯ 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ. 8, 9, 2 ಅಧ್ಯಾಯಗಳು ಸುಶ್ರುತ ಸಂಹಿತೆಯಲ್ಲಿ ಅಲ್ಲಿ ಬರ್ತದೆ. ಈ ಒಂದು ಚಿಕಿತ್ಸೆ ಮಾಡ್ತಕ್ಕಂಥ ಶಸ್ತ್ರಚಿಕಿತ್ಸೆಯ ಆಯುಧಗಳು ಯಾವುವು ಅಂತ ಹೇಳ್ಬಿಟ್ಟು ಅಲ್ಲಿ ಸಾರಸಮುಖ ಸ್ವಸ್ತಿಕ, ಮಕರಮುಖ ಸ್ವಸ್ತಿಕ, ಕ್ರೌಂಚಮುಖ ಸ್ವಸ್ತಿಕ, ಮರಾಳಮುಖ ಸ್ವಸ್ತಿಕ ಅಂತ ಈ ರೀತಿಯಾಗಿ ಅನೇಕ ಕತ್ತರಿಗಳ ರೀತಿಯಾದ ಇನ್ಸ್ಟ್ರೂಮೆಂಟ್ಸ್ ತುಂಬ ಬರ್ತವೆ. ಅವುಗಳೆಲ್ಲ ಬೇರೆ ಬೇರೆ ಲೋಹಗಳಿಂದ ಆಗ್ತದೆ. ಪ್ರಾಯಶಃ ಕಂಚಿನಿಂದಲೋ ತಾಮ್ರದಿಂದಲೋ ಆಗ್ತಾ ಇತ್ತು ಅಂತ ಗೊತ್ತಾಗುತ್ತೆ. ಅದಕ್ಕೆಂದರೆ ಕಬ್ಬಿಣದಷ್ಟು ಬೇಗ ಇವು ತುಕ್ಕು ಹಿಡಿಯುತ್ತವೆ, ಆದರೆ ಕಬ್ಬಿಣದಷ್ಟು ಅಲ್ಲ ಅಂತನ್ನೋದನ್ನು ನಾವು ನೋಡ್ಬೋದು. ಬಹಳ ಸುಲಭವಾಗಿ ಹೇಳ್ಬೋದು, ಭಾರತದಲ್ಲಿ ಸಾಮಾನ್ಯ ಶಕ 1500ಕ್ಕೂ ಮುಂಚೆಯಿಂದ ಕಬ್ಬಿಣ ಇತ್ತು ಅಂತ ಗೊತ್ತಾಗುತ್ತದೆ. ಆ ವಿಷಯಗಳೆಲ್ಲ ಇಲ್ಲಿ ಕರೆಕ್ಟಾಗಿಯೇ ಬಂದಿವೆ. ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಸಾಕಷ್ಟು ಈ ವಿಷಯವನ್ನೆಲ್ಲ ತಿಳಿಸ್ತಾನೆ. ಆಮೇಲೆ ಇವರು ಭಾರತದಲ್ಲಿ ಲೋಹಶಾಸ್ತ್ರ ಯಾವ ರೀತಿಯಾಗಿ ಬೆಳೀತಾ ಬಂತು ಅಂತ, ನಮ್ಮಲ್ಲಿ ಲೋಹಶಾಸ್ತ್ರ ಒಂದು ಪ್ರತ್ಯೇಕ ವಿದ್ಯೆಯಾಗಿ ಬೆಳೆದಿದೆ, ಆಯುರ್ವೇದದ ಅಂಗವಾಗಿ ಬಂತು. ಹೀಗೆ ಆಯುರ್ವೇದದ ಅಂಗವಾಗಿ ಬರೋದಕ್ಕೂ ಕಾರಣ ಇದೆ. ಏನಂದರೆ ಈ ಭಸ್ಮಗಳು ಅಂತೀವಲ್ಲ, ಆಕ್ಸೈಡ್ಸ್, ಅವುಗಳನ್ನು ಚಿಕಿತ್ಸೆಯಲ್ಲಿ ಬಳಸೋದಿದ್ದರಿಂದ ಅವುಗಳಿಗೆ ಹೇಗೆ ಮಾಡಬೇಕು ಮತ್ತು ಯಾವ ರೀತಿ ಅವನ್ನು ಆಕ್ಸೈಡ್ ಮಾಡಬೇಕು, ಲೋಹಗಳನ್ನು ಮಾರಣ ಅಂತೆಲ್ಲ ಕರೀತಾರೆ, ಪುಟ ಹಾಕುವಂಥದ್ದು ಅಂತೆಲ್ಲ ಅಲ್ಲೆಲ್ಲ ಬಂತು. ರಸರತ್ನ ಸಮುಚ್ಚಯ ಮೊದಲಾದಂಥ ಅನೇಕ ಗ್ರಂಥಗಳನ್ನು ನಾವು ನೋಡ್ತೀವಿ. ಆಮೇಲೆ ನಮ್ಮಲ್ಲಿ ಪ್ರಾಯೋಗಿಕವಾಗಿ ಕೂಡ ತುಂಬ ದೊಡ್ಡ ರೀತಿಯಲ್ಲಿ ಈ ಕಬ್ಬಿಣ ತಯಾರಾಗ್ತಾ ಬಂತು. ಅದನ್ನು ನಾವು ನೋಡಿಯೇ ಇದ್ದೀವಿ. ಅಲೆಕ್ಸಾಂಡರ್ಗೆ ಪೌರವ, ಅಂಬಿ ಮೊದಲಾದವರು ಕೊಟ್ಟಂಥ ಕಬ್ಬಿಣ, ಅದರ ಉಲ್ಲೇಖವನ್ನು ಆ ಪಾಶ್ಚಾತ್ಯ ಇತಿಹಾಸಜ್ಞರೇ ಬರೆದಿರ್ತಕ್ಕಂಥದ್ದು. ಹೆರೋಡೋಟಸ್, ಪ್ಲಿನಿ ಮೊದಲಾದವರು ಬರೆದಿದ್ದು ಇದೇ ಉಲ್ಲೇಖ. ಕಪ್ಪು ಬಣ್ಣದ ಬಂಗಾರ ಅಂತಲೇ ಕರೀತಾ ಇದ್ದರು ಅಂತಲೂ ಕೂಡ ಗೊತ್ತಾಗುತ್ತದೆ. ಆ ಎಲ್ಲ ವಿವರಗಳನ್ನು ಇವರು ಚೆನ್ನಾಗಿ ಕೊಡ್ತಾರೆ. ಇದು ಯಾತಕ್ಕೆ ನಮಗೆ ಬೇಕು? ಇಷ್ಟು ದೊಡ್ಡ ಪರಂಪರೆ ಇದ್ದಿದ್ದರಿಂದ ನಮಗೆ ಕಬ್ಬಿಣ ಹೊಸ ವಸ್ತು ಆಗಿರಲಿಲ್ಲ ಅಂತ ಹೇಳೋದಕ್ಕೆ. ಅದನ್ನು ಹೇಗೆ ಬಳಸ್ಕೊಳ್ಬೇಕು, ಹೇಗೆ ದುಡಿಸ್ಕೊಳ್ಬೇಕು ಗೊತ್ತಿತ್ತು ಅಂತ ತಿಳಿಯುತ್ತದೆ. ಮತ್ತು ಕಬ್ಬಿಣವನ್ನು ಕರಗಿಸೋದು ಹೇಗೆ, ಕಬ್ಬಿಣದಲ್ಲಿರ್ತಕ್ಕಂಥದ್ದೇ ಅದಿರಿನಲ್ಲಿರುವಂಥದ್ದು ಹೆಮಟೈಟ್, ಅದನ್ನು ಹೇಗೆ ಡಿಆಕ್ಸಿಡೈಸ್ ಮಾಡುವಂಥದ್ದು, ಹೇಗೆ ರೆಡ್ಯೂಸ್ ಮಾಡುವುದು, ಹಾಗೆ ಮಾಡಿ ಲೋಹವನ್ನು ಯಾವ ರೀತಿ ಸಂಪಾದಿಸ್ಕೊಳ್ಳೋದು, ಇದೆಲ್ಲ ದೊಡ್ಡ ತಂತ್ರಜ್ಞಾನ ಬೆಳೆದಿತ್ತು. ಏನೇನು ನಾವೊಂದು ತಪ್ಪು ತಿಳ್ಕೊಂಡು ಬಿಡ್ತೀನಿ. ಇವತ್ತು ಭದ್ರಾವತಿ ಐರನ್ ಆ್ಯಂಡ್ ಸ್ಟೀಲ್ಸಲ್ಲಿಯೋ ಮತ್ತೆಲ್ಲಿಯೋ ಭಿಲಾಯ್ನಲ್ಲಿಯೋ ರೂರ್ಕೆಲಾದಲ್ಲಿಯೋ ಹೇಗಿತ್ತು ಫ್ಯಾಕ್ಟ್ರಿ, ಆ ಥರ
ಅಂತ ಅಂದರೆ ಹಾಗಿರೋಲ್ಲ. ಅವರಿಗೆ ನಮ್ಮ ಇವತ್ತಿನ ಮೆಟಲರ್ಜಿ ಪುಸ್ತಕಗಳಲ್ಲಿ ಹೇಗೆಲ್ಲ ವಿವರಣೆಗಳಿವೆಯೋ ಆ ರೀತಿಯಾಗಿ ಅವರ ಗ್ರಂಥಗಳಲ್ಲಿ ಇದೆಯಾ ಅಂದರೆ ಇರೋಲ್ಲ. ಆದರೆ ಅವ್ರು ಮಾಡೋ ಕೆಲಸದಿಂದ ಅದು ನಿರ್ಮಾಣವಾಗುತ್ತದೆ, ಅದು ಬಹಳ ಮುಖ್ಯ. ಇದನ್ನು ನಾವು ನೋಡಬೇಕಾಗುತ್ತದೆ. ದಿ ಎಂಡ್ ಈಸ್ ಅಚೀವ್ಡ್, ಅದು ಬಹಳ ದೊಡ್ಡದಾದದ್ದು. ಆಯುರ್ವೇದದಲ್ಲಿ ನಮಗೆ ಆಯುರ್ವೇದ ಗ್ರಂಥಗಳಿಂದ ಗೊತ್ತಾಗುವಂತೆ ಕ್ಲಿನಿಕಲ್ ಪಿಕ್ಚರ್ ಅಂತ ಏನು ಹೇಳ್ತೀವಿ, ವೈದ್ಯನಿಗೆ ನೇರವಾಗಿ ರೋಗ ಪರೀಕ್ಷೆ, ರೋಗ ನಿದಾನ ಅಂತ ಕರೀತಾರೆ. ಹಾಗೆ ಪೇಷಂಟ್ಗೆ, ರೋಗಿಗೆ ಮಾಡಿ ಆ ರೋಗ ಯಾವ ರೀತಿಯಾಗಿ ಬೆಳೆದಿದೆ ಅವನಲ್ಲಿ ಮ್ಯಾನಿಫೆಸ್ಟೇಷನ್ ಆಫ್ ಡಿಸೀಸ್ ಅಂತ ಕರೀತಾರೆ, ಅದು ಹೇಗಾಗಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ಅನುಮಾನ ಮಾಡ್ತಾಯಿದ್ದ, ಇನ್ಫರೆನ್ಸ್ ಮಾಡ್ತಾಯಿದ್ದ. ಅವನಿಗೆ ಇಟಿಯಾಲಜಿ ಆಫ್ ಡಿಸೀಸ್ ಆ್ಯಂಡ್ ಲ್ಯಾಬ್ರೇಟರಿ ಪಿಕ್ಚರ್ ಆಫ್ ಡಿಸೀಸ್ ಗೊತ್ತಿರಲಾರ್ದು. ಆದರೆ ಆ ರೋಗದ ಸ್ವಭಾವ ಸ್ವರೂಪ ಏನು ಅಂತ ಶತಶತಮಾನಗಳ ಅಬ್ಸರ್ವೇಷನಿಂದ, ಪರಿಶೀಲನೆಯಿಂದ ಬಂದಿತ್ತು. ಈಗ ರೌಲ್ಫಿಯಾ ಸರ್ಪೆಂಟಿನಾ ಅಂತ ಒಂದು ಪ್ರಸಿದ್ಧವಾದಂಥ ಸಸ್ಯ, ಅದೇ ಸರ್ಪಗಂಧ ಅಂತ ಕರಿತೀವಿ. ಅದು ಹೈಪರ್ ಟೆನ್ಷನ್, ರಕ್ತದ ಒತ್ತಡ ಇಳಿಸೋದಕ್ಕೆ ಎಲ್ಲದಕ್ಕೂ ಬಳಕೆ ಮಾಡ್ತಾರೆ. ಅವೆಲ್ಲ ನಮಗೆ ಗೊತ್ತಿರುವಂಥದ್ದೇ. ಆದರೆ ಅದರೊಳಗೆ ರಿಸರ್ಪಿನ್ ಅಂತ ಒಂದು ಆಲ್ಕಲಾಯ್ಡ್ ಇದೆ, ಅದರಿಂದ ಇದಾಗತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಅದಕ್ಕೆ ಬೇರೆ ವಿಧವಾದಂಥ ತಂತ್ರಜ್ಞಾನ ಬೇಕು, ಅದು ನಮಗಿಲ್ಲ. ಈಗ ಕ್ಯಾಮರಾ ಇಲ್ಲದೆ ಸಿನಿಮಾ ಮಾಡೋಕ್ಕಾಗೋಲ್ಲ. ಆದರೆ ನಟನೆಗೆ ಕ್ಯಾಮ್ರಾ ಬೇಕಾ? ಖಂಡಿತ ಬೇಕಾಗಿಲ್ಲ. ನಟನೆಗೆ ಕ್ಯಾಮ್ರಾನೂ ಬೇಕಾಗಿಲ್ಲ, ಲೈಟಿಂಗೂ ಬೇಕಾಗಿಲ್ಲ, ಎಡಿಟಿಂಗು ಬೇಕಾಗಿಲ್ಲ. ಬೇಕಾಗಿರ್ತಕ್ಕಂಥ ನಟನ ರೀತಿ. ನಮ್ಮ ನಾಟ್ಯಶಾಸ್ತ್ರ ನೋಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತದೆ. ಹೀಗಾಗಿ ನಮಗೆ ಕ್ಯಾಮ್ರಾ ಗೊತ್ತಿರಲಿಲ್ಲ ಅಂದ ಮಾತ್ರಕ್ಕೆ ನಟನೆ ಗೊತ್ತಿರಲಿಲ್ಲ ಅಂತ ಹೇಳೋದು ಹೇಗೆ? ಹಾಗಾಗಿ ನಿಮಗೆ ಇವತ್ತು ಹೇಳುವಂಥ ರೀತಿಯಲ್ಲಿ ವಿಜ್ಞಾನದ, ತಂತ್ರಜ್ಞಾನದ ಈ ವಿವರಗಳು, ಸೊಫಿಸ್ಟಿಕೇಷನ್ಸ್ ಇಲ್ಲ ಅಂದರೂ ಕೂಡ ಅವರು ತಮ್ಮದಾದ ರೀತಿಯಲ್ಲಿ ಇವುಗಳನ್ನು ನಿರ್ಮಾಣ ಮಾಡ್ತಾ ಇದ್ದರು ಅನ್ನೋದು ಗೊತ್ತಾಗುತ್ತದೆ. ಲೋಹವನ್ನು ಅವರು ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ರು, ಅದಕ್ಕೆ ಸಾಕ್ಷಾತ್ತಾಗ ಆಧಾರಗಳೇ ಇವೆ. ಅದಕ್ಕೂ ಕೂಡ ವಿಸ್ತೃತವಾಗಿ ಇವರು ಬೇರೆ ಬೇರೆ ಕಬ್ಬಿಣದ ಸ್ತಂಭಗಳನ್ನು, ಕಬ್ಬಿಣದ ದೂಲಗಳು, ಬೀಮ್ಸ್ ಇವು ಹೇಗಿದ್ದವು ಅಂತ ವಿಸ್ತೃತವಾಗಿ ಕೊಟ್ಟಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಮಿಹಿರಾಬಲಿ ಅಂತ ಏನು ಹೇಳ್ತೀವಿ, ಇವತ್ತು ಕುತುಬ್ ಮಿನಾರ್ ಹತ್ತಿರ ಇರತಕ್ಕಂಥದ್ದು, ಅಲ್ಲಿರುವ ಸ್ತಂಭ. ಅದು ವಸ್ತುತಃ ಗುಪ್ತರ ಕಾಲದ್ದು, ಗುಪ್ತ ವಿಕ್ರಮಾದಿತ್ಯನ ಕಾಲದ್ದು ಅಂತ ನಿಶ್ಚಯವಾಗಿದೆ. ಅದು ಮೊದಲಿದ್ದದ್ದು ವಿದ್ವಾಂಸರು, ಇತಿಹಾಸ ತಜ್ಞರು ಹೇಳ್ತಾರೆ, ಅದು ಅಲ್ಲಿರಲಿಲ್ಲ, ಉದಯಗಿರಿನಲ್ಲಿತ್ತು. ಉದಯಗಿರಿನಲ್ಲಿ ಚಂದ್ರಗುಪ್ತ ವಿಕ್ರಮಾದಿತ್ಯ ಅನೇಕ ಗುಹಾಂತರ ದೇವಾಲಯಗಳನ್ನು ಮಾಡಿದ. ಅಲ್ಲಿದ್ದದ್ದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನೆಟ್ಟಿದ್ದಾರೆ. ಅದರ ಮೇಲೆ 3 ಶ್ಲೋಕಗಳು ಕೂಡ ಇವೆ, ಸಂಸ್ಕೃತ ಶ್ಲೋಕಗಳಲ್ಲಿ ಮತ್ತೆ ಕೆತ್ತಿ ಇಟ್ಟಿದ್ದಾರೆ. ಬ್ರಾಹ್ಮಿನಲ್ಲಿ ಗುಪ್ತಾ ಬ್ರಾಹ್ಮಿ ಅಂತ ಕರೀತಾರೆ. ಅಲ್ಲಿರುವಂಥ ಶ್ಲೋಕಗಳಿಂದ ಚಂದ್ರಹ ಅಂತ ಮಹಾರಾಜ ಅಂತ ಗೊತ್ತಾಗುತ್ತದೆ. ಅದು ಸೇರಿದಂತೆ ನೂರಾರು ಆ ರೀತಿಯಾದ ಉದಾಹರಣೆಗಳಿವೆ. ಇಲ್ಲೇ ಕೊಡಚಾದ್ರಿ ಮೇಲಿದೆ. ದೆಹಲಿ ಮೊದಲಾದದ್ದಾದರೂ ಒಣಹವೆ, ಕೊಡಚಾದ್ರಿ ಅಂದರೆ ಮಲೆನಾಡಿನ ಮಧ್ಯದಲ್ಲಿರ್ತಕ್ಕಂಥದ್ದು. ಅಲ್ಲಿ ಅದು ಒಂದು ಸ್ವಲ್ಪವೂ ತುಕ್ಕಿಡಿದೆ ಇರತಕ್ಕಂಥದ್ದನ್ನು ನೋಡ್ತೀವಿ. ಇದು ಆ ಕಾಲದ್ದು. ಈಗ 1500-600 ವರ್ಷಗಳಿಗೆ ಹಿಂದಿನದು ಅಂತ ಆದರೆ ಧಾರಾನಗರ ಭೋಜರಾಜನ ರಾಜಧಾನಿಯಾಗಿತ್ತು. ಅಲ್ಲಿ ಎಷ್ಟು ದೊಡ್ಡ ದೂಲಗಳು ಎಲ್ಲ ಇದ್ದವು ಅಂತ ಅನ್ನೋದನ್ನು ಅದ್ರ ಪೂರ್ತಿ ನೀವು ವಿಕಿಪೀಡಿಯಾದಲ್ಲಿ ನೋಡ್ಬೋದು. ಎಷ್ಟೆಷ್ಟು ದೊಡ್ಡ ಗಾತ್ರದ್ದಿವೆ, ಎಷ್ಟೆಷ್ಟು ಟನ್ನುಗಳು ತೂಗತಕ್ಕಂಥದ್ದಾಗಿದೆ, ಅದರ ಉದ್ದ, ಗಾತ್ರ ಮತ್ತು ಅಡ್ಡ ಕೊಯ್ತ, ಕ್ರಾಸ್ ಸೆಕ್ಷನ್ ಎಲ್ಲ ಎಂಥದ್ದು ಅನ್ನೋದು ಗೊತ್ತಾಗುತ್ತದೆ. ಆ ಥರ ಅನೇಕ ಈ ರೀತಿಯಾದಂಥ ಸ್ತಂಭಗಳು, ದೂಲಗಳು ಇರುವಂಥದ್ದನ್ನು ಅವರು ಉಲ್ಲೇಖ ಮಾಡಿ ಕೊಡ್ತಾರೆ. ಇದು ನಮಗೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ಇಷ್ಟು ದೊಡ್ಡ ಪುರಾವೆ ಸಿಕ್ಕ ಮೇಲೆ ನಾವಿನ್ಯಾವುದನ್ನು ಪ್ರಶ್ನೆ ಮಾಡಲೇಬೇಕಾಗಿಲ್ಲ. ಅದು ಹೌದಾ, ಇದೆಯಾ, ಇಲ್ವಾ, ಆ ಥರದ್ದು ಯಾವುದು ಪ್ರಶ್ನೆಯೇ ಬರ್ತಕ್ಕಂಥದ್ದಲ್ಲ ನಮ್ಮ ಪಾರಂಪರಿಕವಾದಂಥ ಕಬ್ಬಿಣದ ಬಗ್ಗೆ. ಅವರಲ್ಲಿ ಹೇಳ್ತಾರೆ, ದ ಬ್ರಿಟಿಷ್ ಗೌರ್ಮೆಂಟ್ ಬಿಗಾನ್ ಎಕ್ಸ್ಪೋರ್ಟಿಂಗ್ ಹೈ ಗ್ರೇಡ್ ಐರನ್ ಓರ್ ಫ್ರಮ್ ಇಂಡಿಯಾ ಆ್ಯಂಡ್ ಬ್ಯಾಂಡ್ ಐರನ್ ಆ್ಯಂಡ್ ಸ್ಟೀಲ್ ಮೇಕಿಂಗ್ ಇನ್ ಇಂಡಿಯಾ. ಇದು ನೋಡಿ, ಭಾರತದಿಂದ ಎಲ್ಲವನ್ನ ರಫ್ತು ಮಾಡೋಕ್ಕೆ ಶುರು ಮಾಡಿ, ಮೊದಲು ನಮಗೆ ಗೊತ್ತಿದೆ ಯುರೋಪಿಯನ್ರು ನಮ್ಮ ದೇಶಕ್ಕೆ ಬರೋವರೆಗೂ ನಾವು ಸಿದ್ಧ ವಸ್ತುಗಳನ್ನು ಹೊರಗಡೆಗೆ ನಿರ್ಯಾತ ಮಾಡುವ ಸಾಮರ್ಥ್ಯದಲ್ಲಿದ್ವಿ. ವಿ ಯೂಸ್ ಟು ಎಕ್ಸ್ಪೋರ್ಟ್ ರೆಡಿಮೇಡ್ ಗೂಡ್ಸ್. ಆದರೆ ಅದಾದ ಮೇಲೆ ಒಂದು 200 ವರ್ಷಗಳ ಒಳಗೆ ವಿ ಸ್ಟಾರ್ಟೆಡ್ ಇಂಪೋರ್ಟಿಂಗ್ ಫಿನಿಶ್ಡ್ ಗೂಡ್ಸ್ ಆ್ಯಂಡ್ ಬಿಕೇಮ್ ಎ ಕಾಲನಿ ಆಫ್ ಎಕ್ಸ್ಪೋರ್ಟಿಂಗ್ ರಾ ಮೆಟೀರಿಯಲ್. ಕಚ್ಚಾ ಸಾಮಗ್ರಿಯನ್ನು ಕಳಿಸುವಂಥ ಸ್ಥಿತಿಗೆ ಬಂತು. ಇವತ್ತೂ ಅದು ಹಾಗೇ ಆಗಿದೆ. ನಮ್ಮ ಇಂಜಿನಿಯರ್ಗಳನ್ನು, ಡಾಕ್ಟ್ರುಗಳನ್ನು ನಾವು ಕಳಿಸ್ಕೊಡ್ತೀವಿ. ಅಲ್ಲಿ GRE, ಟೋಫಲ್ಲು, GMAT ಮತ್ತೊಂದು ಮಗದೊಂದು ಪರೀಕ್ಷೆಗಳು ಮಾಡ್ಕೊಂಡು ಅವರನ್ನು ರೂಪಿಸ್ಕೊಂಡು ಮಣ್ಣಿನ ಮುದ್ದೆಗಳನ್ನು ಕಿವಿ, ಮೂಗು, ಕಣ್ಣು ತಮಗೆ ಬೇಕಾದಂತೆ ರೂಪಿಸ್ಕೊಂಡು ಅವ್ರ ದೇಶಕ್ಕೆ ದುಡಿಸ್ಕೋತಾ ಇದ್ದಾರಲ್ಲ, ಹಾಗಾಗ್ತಾ ಇದೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ಒಂದು IITಯಲ್ಲಿ ಒಬ್ಬ ಇಂಜಿನಿಯರನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ತೆರಿಗೆದಾರರು ಎಷ್ಟು ಕಷ್ಟಪಟ್ಟು ನಮ್ಮ ದುಡ್ಡು ಕೊಡಬೇಕಾಗಿದೆ.
ಅವರು ಹೋಗ್ತಾರೆ, ಅದಕ್ಕೆ ಸಾವಿರ ಕಾರಣ ಕೊಡ್ತಾರೆ ಪ್ರತಿಭಾ ಪಲಾಯನಕ್ಕೆ. ನಮಗಿಲ್ಲ, ಅದಿಲ್ಲ, ಇದಿಲ್ಲ ಅಂತೆಲ್ಲ ಹೇಳಿಬಿಟ್ಟು. ಇಲ್ಲಿ ಬಿದ್ದಿರೋಂಥ ನಾವೆಲ್ಲ ಏನು ಪ್ರತಿಭಾಹೀನರೇ ಆಗಿದ್ರೆ? ಖಂಡಿತ ಅಲ್ಲ. ಅಸಹಾಯಕತೆಯಿಂದ, ಅನಿವಾರ್ಯತೆಯಿಂದ ಇರುವರಂತೆ ರಾಷ್ಟ್ರಪ್ರೇಮದಿಂದ ಇರುವವರು ಇದ್ದಾರೆ. ಅದನ್ನು ನಾವು ಮರೆಯುವಂತೆ ಇಲ್ಲ. ಅಲ್ಲಿ ಹೋದವರೆಲ್ಲರೂ ಉತ್ತಮರು, ಇಲ್ಲಿದ್ದವರೆಲ್ಲರೂ ಅಧಮರು ಅಂತ ಅನ್ನೋದು ಖಂಡಿತ ಅಲ್ಲ. ಕೆಲವ್ರಿಗೆ ಆ ದುರ್ಭಾವ ಇದೆ, ಅಲ್ಲಿ ಹೋಗಿರೋದ್ರಿಂದಲೇ ಹಾಗೆ ಅಂತ. ಇಂಥ ಅವಿವೇಕಗಳಾಗುತ್ತವೆ. ಅಂದರೆ ಅವ್ರು ಯಾವ ಥರ ಮಾಡಿದ್ರು ಅದು ಅಂತ ನಮಗೆ ಗೊತ್ತಾಗುತ್ತೆ. ಅದು ಗಾರ್ಮೆಂಟ್ ಇಂಡಸ್ಟ್ರಿಯಿಂದ ಮೊದಲುಗೊಂಡು ಎಲ್ಲ ಕೂಡ ಹಾಗೆ ಆಯಿತು. ನೇಗೆಯಿಂದ ಮೊದಲುಗೊಂಡು ಪ್ರತಿಯೊಂದನ್ನು ಅವರು ಆ ಥರ ಮಾಡಿದ್ದನ್ನು ನಾವು ನೋಡ್ತೀವಿ. ನಮ್ಮ ಹಸ್ತಪ್ರತಿಗಳನ್ನು ಹಂಗೆ ರವಾನಿಸೋದಾಯಿತು. ನಮ್ಮ ಹಸ್ತಪ್ರತಿಗಳನ್ನು ಓದೋದಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಇಲ್ಲಿ ವಿದ್ವಾಂಸರೇ ಬೇಕು. ಮನಸ್ಸಿಗೆ ಬಂದಂತೆ ಅದರ ಮೇಲೆ ಶರ ಬರೆಯೋದಕ್ಕೆ ಅವರಾದರು. ಇದನ್ನೆಲ್ಲ ನಾವು ಕೂಡ ಕಂಡಿದ್ದೀವಿ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಈ ಅಧ್ಯಾಯವನ್ನು ಪರಿಭಾವಿಸಬೇಕು. ಮತ್ತು ಇವರು ಮೊಘಲರ ಕಾಲದಲ್ಲಿ ಈ ಬಗೆಯ ಬಾಣ ಬಿರುಸುಗಳು ಹೇಗಿದ್ದವು ಅಂತ ಹೇಳ್ಬಿಟ್ಟು ಅದನ್ನು ಒಂದು ಅಧ್ಯಾಯ ಬರೆದಿದ್ದಾರೆ. ಅಂದರೆ ಮೊಘಲರು ಅಂತಂದಾಗ ಬಾಬರ್ನಿಂದ ಆರಂಭವಾಗುತ್ತದೆ. ಕೃಷ್ಣದೇವರಾಯನ ಕಾಲ. ಕೃಷ್ಣದೇವರಾಯ ಇಲ್ಲಿ ಆಳ್ತಾ ಇದ್ದಾಗ ಅಲ್ಲಿಗೆ ಬಾಬರ್ ಬಂದಿದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಅಷ್ಟೊತ್ತಿಗೆ ಇದ್ದದ್ದನ್ನು ಅವರು ಬೇಕಾದಷ್ಟು ಆಧಾರಗಳನ್ನು ಕೊಡ್ತಾರೆ. ಎಲ್ಲ ಕೂಡ ಸಮಸ್ತರು ಒಪ್ಪುವಂಥ ಆಧಾರಗಳು, ಕೃತ್ರಿಮವಾದ ಆಧಾರಗಳು ಒಂದೂ ಇಲ್ಲ ಅಂತ ಗೊತ್ತಾಗುತ್ತದೆ. ತುಂಬ ವಿಸ್ತೃತವಾಗಿದೆ, ತುಂಬ ಬೆಲೆ ಬಾಳ್ತಕ್ಕಂಥದ್ದು. ದಿಸ್ ಕ್ಲಿಯರ್ಲಿ ಶೋಸ್ ದಟ್ ಮೊಘಲ್ಸ್ ಹ್ಯಾಡ್ ಮೇಂಟೈನ್ಡ್ ಎ ಬಿಗ್ ಆರ್ಸೆನಲ್ ಅಟ್ ಆಗ್ರಾ ವಿಚ್ ಕನ್ಸಿಸ್ಟೆಡ್ ಆಫ್ ರಾಕೆಟ್ಸ್ ಅಂತ. ನೋಡಿ ಅವರದ್ದು ನಿಷ್ಪಾಕ್ಷಿಕತೆ ಯಾವ ಥರ ಇದೆ ಅಂದರೆ, ಹೈದರಾಲಿ ಟಿಪ್ಪು ಸುಲ್ತಾನ್ ಮುಸ್ಲಿಮರಾಗಿದ್ದರಿಂದ ಹಾಗೆ ಹೇಳಿರೋದಾಗಿದೆ, ಅವ್ರು ಹಿಂದೂಗಳಾಗಿದ್ದರೆ ಹಾಗೆ ಹೇಳ್ತಿರಲಿಲ್ಲ ಅಂತ ಅಲ್ಲ. ಏಕೆಂದರೆ ಅವರು ಹಿಂದೆ ಮುಸ್ಲಿಂ ದೊರೆಗಳು ಕೂಡ ಇದನ್ನು ಬಳಸ್ತಾ ಇದ್ದಾರಪ್ಪ, ಅದನ್ನು ನೀವು ನೋಡಿಕೊಳ್ಳಿ. ಹಾಗಾಗಿ ಇದು ಯಾವುದೇ ಜಾತಿಯನ್ನು, ಮತವನ್ನು ಕುರಿತದ್ದಲ್ಲ, ಸತ್ಯವನ್ನು ಕುರಿತದ್ದು ಅಂತನ್ನೋದು ಗೊತ್ತಾಗುತ್ತದೆ. ಆಮೇಲೆ ಅವರು ಜೈಪುರದಲ್ಲಿ ಇದು ಪದ್ಧತಿ ಹೇಗಿತ್ತು ಅಂತ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಜೈಪುರ ಮುಘಲರ ಅಧೀನಕ್ಕೆ ಕೂಡ ಬಂತು ಅಂತ ನಮಗೆ ಗೊತ್ತಾಗುತ್ತದೆ. ಅಂಬೇರ್ ಅಂತ ಯಾವುದಿದೆ ಅಲ್ಲಿ ಅಕ್ಬರ್ನ ಕಾಲದಲ್ಲಿ ಅವರು ಅಧೀನರಾದರು ಅಂತ ನಮಗೆ ತಿಳಿದಿರ್ತಕ್ಕಂಥದ್ದು. ಅಲ್ಲಿ ಒಂದು ಉಲ್ಲೇಖವನ್ನು ಅವರು ಕೊಡ್ತಾರೆ. ಇದೆಲ್ಲ ಮತ್ತು ಮುಸ್ಲಿಂ ಪಾರಂಪರಿಕವಾದ ಸನ್ನದ್ದುಗಳು, ದಾಖಲೆಗಳು ಅಲ್ಲಿಂದ ಬಂದಿರೋ ಉಲ್ಲೇಖಗಳೇ. ಅದರ ಆಂಗ್ಲ ಅನುವಾದ: ಇನ್ ದಿ ತೋಪಖಾನಾ ದೇಶ್ ಮೆನ್ಷನ್ ಆಫ್ ಬಾಣಾಸ್, ನೇಮ್ಲಿ ರಾಮಬಾಣ, ಲಕ್ಷ್ಮಣ ಬಾಣ, ಕಿಶನ್ ಬಾಣ ಆ್ಯಂಡ್ ಅರ್ಜುನ್ ಬಾಣ ಆರ್ of interest as they are nothing but metal cased war rockets. Unfortunately, only the material used for the preparation of Lakshmana Bana is known to us. The ingredients include leather, wax, iron and brass, which would complement to ಬಾಣ್ ಬೀಯಿಂಗ್ ಅನ್ ಆರೋ ಅಂತ ಈ ರೀತಿಯಾಗಿ ಅವ್ರು ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಬಾಣ ಅನ್ನೋದಕ್ಕೆ ಹಲವು ವಿಧವಾದ ಅರ್ಥಗಳಿದ್ದವು ಅಂತೂ ಗೊತ್ತಾಗುತ್ತೆ. ಅದರೊಳಗೆ ಈ ಬಗೆಯಾದದ್ದು ಅಂತ. ಮತ್ತು ಈ ಅಗ್ನಿಬಾಣ ಈ ಥರದ್ದು ಕೂಡ ಇದ್ದಿರಬೇಕು ಅಂತ. ನಮ್ಮಲ್ಲಿ ಆಗ್ನೇಯಾಸ್ತ್ರ, ಪರ್ಜನ್ಯಾಸ್ತ್ರ, ವಾರುಣಾಸ್ತ್ರ ಈ ಥರ ಎಲ್ಲ ಹೇಳ್ತಾರೆ. ಆದರೆ ಒಂದು ಅವನ್ನು ಇದರ ಜೊತೆಗೆ ಸಮೀಕರಣ ಮಾಡೋಕ್ಕಾಗೋಲ್ಲ. ಮಹಾಭಾರತದಲ್ಲಿ ಇಲ್ಲಿ ಆ ಉಲ್ಲೇಖವೂ ಬಂದಿದೆ, ಅದು ಯುಕ್ತವಲ್ಲ. ನ್ಯೂಕ್ಲಿಯರ್ ವೆಪನ್ಸ್ ಎಲ್ಲ ಗೊತ್ತಿತ್ತು ಅಂತ. ಹಾಗೆ ನಾವು ಮಹಾಭಾರತ ಮೂಲವನ್ನು ಓದಿದ್ರೆ, ಎಲ್ಲ ಪಾಠಗಳು ಪಾಠಾಂತರಗಳನ್ನು ಇಟ್ಟುಕೊಂಡು ಓದಿದ್ರೆ, ನಾನು 3 ಬಾರಿ ಸಮಗ್ರವಾದ ಮಹಾಭಾರತವನ್ನು ಮೂಲದಲ್ಲಿ ಓದಿದ್ದೀನಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ ಆ ಮಾತನ್ನು. ಅಲ್ಲಿ ಈ ರೀತಿಯಾದಂಥ ಉಲ್ಲೇಖಗಳು ಸಿಗೋದಿಲ್ಲ. ಅದು ಅಲೌಕಿಕವಾದ ರೀತಿಯಲ್ಲಿ ಇದೆ ಅಷ್ಟೇ. ಅಲ್ಲಿ ನ್ಯೂಕ್ಲಿಯರ್ ವೆಪನ್ಸು ಮತ್ತೊಂದು ಆ ರೀತಿಯಾದ ಉಲ್ಲೇಖ ಏನು ಸಿಗಲ್ಲ. ಅದು ಕವಿ ಕಲ್ಪನೆಯಾಗಿ ಎಷ್ಟೋ ಕಾಣಿಸುತ್ತದೆ. ಆದರೆ ಈ ಬಾಣಗಳಿಗೆ ಬೆಂಕಿಯನ್ನು ಇಡ್ತಕ್ಕಂಥದ್ದು, ಅಗ್ನಿ ಪ್ರಮಾದವನ್ನು ಉಂಟು ಮಾಡೋದು, ಆ ರೀತಿಯಾದದ್ದು ಕಾಲಾಂತರದಲ್ಲಿ ಬೆಳೆದುಕೊಂಡು ಬಂದಿತ್ತು ಅನ್ನೋದಂತೂ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತದೆ. ಆದರೆ ಗನ್ ಪೌಡರ್ ಅಂತೀವಲ್ಲ, ಮದ್ದು, ಸಿಡಿಮದ್ದು, ಅದು ಅಷ್ಟು ಪ್ರಾಚೀನವಾದದ್ದಲ್ಲ ಅಂತ ಗೊತ್ತಾಗುತ್ತದೆ. ನಮಗೆ ಗುಪ್ತರ ಕಾಲದಲ್ಲಿ ಕೂಡ ಗನ್ ಪೌಡರ್ ಇದ್ದಿದ್ದಕ್ಕೆ ಎಲ್ಲಿಯೂ ಸೂಚನೆ ಸಿಗುವುದಿಲ್ಲ. ನಮಗೆ ತದನಂತರದಲ್ಲಿ ತುಂಬ ಜನ ಹೇಳೋದು ಚೈನಾಯಿಂದ ಬಂತು ಅಂತ. ಇವರು ಅದನ್ನು ಪ್ರಶ್ನೆ ಮಾಡ್ತಾರೆ. ಬೋಧಿಧರ್ಮ ಮೊದಲಾದವರು ಹೇಗೆ ಇಲ್ಲಿಯ ಯುದ್ಧ ಪದ್ಧತಿಯನ್ನು, ವೈದ್ಯ ಪದ್ಧತಿಯನ್ನು ಚೀನಾಗೆ ಕೊಂಡೊಯ್ದರು, ಆ ರೀತಿಯಲ್ಲಿ ಇದನ್ನು ಕೊಂಡೊಯ್ದಿರಬಹುದು ಅಂತ. ಆ ಸಂಭವನೀಯತೆಯನ್ನು ನಿರಾಕರಿಸೋದಕ್ಕೆ ಆಗೋದಿಲ್ಲ. ಏಕೆಂತಂದರೆ ಈ ರೀತಿಯಾದ ಕೊಡುಕೊಳ್ಳುವಿಕೆಗಳು ನಡೀತಾ ಇತ್ತು ಅಂತ ಗೊತ್ತಾಗುತ್ತದೆ. ಮತ್ತು ಇವತ್ತು ಟಿಬೆಟನ್ ಮೆಡಿಸನ್ ಅಂತ ಇರ್ತಕ್ಕಂಥದ್ದು ಯಾವುದಿದೆ, ಚೀನಿ ಮರ್ಮಕಲಾ ಅಂತ ಏನು ಕರೀತಾರೆ, ಮರ್ಮಕಲಾ ಅಂತ ಅದನ್ನು ಈ ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್ ಅಂತ ಕರೀತಾರೆ. ಅದಕ್ಕೆ ನಮ್ಮ ಮೂಲದಲ್ಲಿರುವಂಥ ಸಂವಾದವನ್ನು ನೋಡಿದಾಗ ಗೊತ್ತಾಗುತ್ತದೆ. ಮತ್ತು ಚೀನಾ ದೇಶ ಮೊದಲಿಂದಲೂ ಭಾರತಕ್ಕೆ ತುಂಬ ಉಪಜೀವಿಯಾಗಿತ್ತು. ಭಾರತವನ್ನು ನೋಡಿ ತುಂಬ ಕಲಿತಾ ಇತ್ತು. ನಾವೆಲ್ಲ ಇವತ್ತು ಅಮೇರಿಕಾ ಅಂತಂದರೆ ಅವಾಗೆಲ್ಲ ಇಂಡಿಯಾ ಅಂತಂತ ಇದ್ದರು. ಎಲ್ಲ ಚೈನಾದವರು ಬರ್ತಾಯಿದ್ರು. ಇಲ್ಲಿಂದ ಯಾರೂ ಕೂಡ ಅಲ್ಲಿಗೆ ಏನನ್ನೂ ಕಲಿಯೋದಕ್ಕೆ ಹೋಗಿದ್ದ ಪುರಾವೆ ಒಂದೂ ಇಲ್ಲ. ಇದನ್ನು ನಾವು ನೋಡಬೇಕು. ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ ಕೆಲವರೆಲ್ಲ.
ಆದರೆ ಮತ ಪ್ರಸಾರ ಮಾಡೋದಕ್ಕೆ ಹೋಗಿದ್ದಾರೆ, ಪಾಠ ಕಲಿಸೋಕೆ ಹೋಗಿದ್ದಾರೆ. ರಾಧಾಕೃಷ್ಣನ್ ಅವ್ರನ್ನ ಮೈಸೂರು ಯೂನಿವರ್ಸಿಟಿನಲ್ಲಿ ತತ್ವಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿದ್ದಾಗ ವಿದ್ಯಾರ್ಥಿಗಳು ಕೇಳಿದ್ರಂತೆ, ಸರ್ ವೆನ್ ಆರ್ ಯು ಗೋಯಿಂಗ್ ಟು ಇಂಗ್ಲೆಂಡ್ ಅಂತ. ಆಗ ಇಂಗ್ಲೆಂಡ್ ತಾನೇ ಜ್ಞಾನ ವಿಜ್ಞಾನಗಳ ಕಾಶಿ ಅಂತ ಅನಿಸ್ಕೊಂಡಿದ್ದು. ಎಸ್ ವಿ ಶಲ್ ಗೋ ಟು ಟೀಚ್ ದೆಮ್ ಅಂತಂದ್ರಂತೆ. ಹಾಗೆ ಅವರು ಅಲ್ಲಿ ಅಧ್ಯಾಪನ ಮಾಡೋಕ್ಕೆ ಹೋದರು. ಕಲಿಬಾರ್ದು ಅಂತಲ್ಲ, ಕಲಿಸೋದಕ್ಕೆ ಇದುವಾಗ, ಕಲಿಯೋದಕ್ಕೆ ಅಲ್ಲಿಯೇನು ಇಲ್ಲದೇ ಇದ್ದಾಗ ನಮಗೆ ವಿಶೇಷವಾಗಿ ಕಲಿಸೋದಷ್ಟೇ ವಿಷಯ ಹೊರತು ಕಲಿಯೋದಲ್ಲ ಅಂತ ಈಗ ಹೆಚ್ಚು. ಹೀಗಾಗಿ ಭಾರತಕ್ಕೆ ಚೈನಾಕ್ಕೆ ಇದ್ದ ಸಂಬಂಧ ನೋಡಿದ್ರೆ ಅಲ್ಲಿಂದ ನೋಡಿ ನಮ್ಮಲ್ಲಿ ಯಾವುದು ಬಂದರೂ ಅದಕ್ಕೊಂದು ವಿಶೇಷಣ ಕೊಟ್ಟಿದ್ದಾರೆ, ನಾವು ಅಕ್ನಾಲೇಜ್ ಮಾಡೋದೇ ಇಲ್ಲ. ಸಿಲ್ಕ್ ಅಂತೀವಲ್ಲ, ಅದನ್ನು ಚೀನಾಂಬರ ಅಂತಂದರೆ ಏನು, ಚೀನಾಯಿಂದ ಬಂದ ಅಂಬರ ಅಂತ. ಅದು ಸವಕಲಾಗ್ಬಿಟ್ಟ ಮೇಲೆ ಚೀನಾಂಬರ ಅಂತಲೂ ಕರೆದದ್ದುಂಟು. ವೆಲ್ಕಮ್ ಅಂದಂಗೆ ಸುಸ್ವಾಗತ, ಪ್ಲಸ್ ಆಗತವೇ ಸ್ವಾಗತ. ಮತ್ತು ಇನ್ನೊಂದು ಸುಸ್ವಾಗತ, ಸುಸ್ವಾಗತ, ವೆಲ್ಕಮ್. ಆ ಥರ ಪುನರುಕ್ತಿ ದೋಷ ಆದರೂ ಪರವಾಗಿಲ್ಲ ಅಂತ ಎಂಫಸೈಸ್ ಮಾಡೋದು. ಯಾಕೆಂದರೆ ಈಗ ನಾವು ಅಪ್ಪಟ ತುಪ್ಪ ಅಂತೀವಿ, ತುಪ್ಪ ಆಗದೆ ಇದ್ರೆ ಅದು ಅಪ್ಪಟ ಹೇಗಾಗುತ್ತೆ, ಇಲ್ವಲ್ಲ. ಹೀಗೆ ಈ ಥರ ಇದ್ದಾಗ ನಮ್ಮಲ್ಲಿ ಆ ಪ್ರಾಂತಗಳಿಂದ ಬಂದಿದ್ದನ್ನು ಗುರುತಿಸಿ ಗೌರವಿಸಿದ್ದು ನಮ್ಮ ಪರಂಪರೆಯಲ್ಲಿದೆ. ವರಾಹಮಿಹಿರನಂಥವರು, ರೋಮನ್ರು ಮೊದಲಾದವರೆಲ್ಲ ಈ ಅಸ್ಟ್ರಾಲಜಿನಲ್ಲಿ ಮಾಡಿರುವಂಥ ಸಾಧನೆಯನ್ನು ಗೌರವಿಸಿ ಅವರು ಋಷಿತುಲ್ಯರಾದವರು ಅಂತ ಹೇಳಿದ್ದಾನೆ. ನಮ್ಮಲ್ಲಿ ಹೇಳೋದಕ್ಕೆ ಆ ಥರ ಸಂಕೋಚ ಪಟ್ಟಿಲ್ಲ. ವಿದ್ಯೆ ಎಲ್ಲಿದ್ದರೂ ಗೌರವನೀಯ ಭದ್ರಾಕ್ರತ ಓಯಂತು ವಿಶ್ವತಃ ಅಂತ ಋಗ್ವೇದವೇ ಹೇಳಿದೆ. ಆದರೆ ಈ ಒಂದು ಗನ್ ಪೌಡರ್ ಸಿಡಿಮದ್ದಿನ ವಿಷಯದಲ್ಲಿ ಅಂಥದ್ದನ್ನೇನು ಹೇಳದಂತೆ ಕಾಣೋದಿಲ್ಲ. ಇದು ನಾವು ಗಮನಿಸಬೇಕು. ಈ ಥರ ಕೆಲವೊಂದು ಸೂಕ್ಷ್ಮಗಳನ್ನು ನಾವು ಕಾಣಬಹುದು. ಒಟ್ಟಿನಲ್ಲಿ ತಾತ್ಪರ್ಯ ಎಷ್ಟೇ, ಅದು ಒಂದು ವಿವಾದಾಸ್ಪದ ಅಂಶ. ಭಾರತಕ್ಕೂ ಸಲ್ಲಬೇಕಾದಂಥ ಕ್ರೆಡಿಟ್ಸ್ ಇದೆ. ಆದರೆ ಏನೇ ಆಗಲಿ ಅದು ಗುಪ್ತರ ಮತ್ತು ಮೌಖರಿಗಳ ಇವರುಗಳ ಕಾಲ ಆದಮೇಲೆ ಬಂದಿರಬೇಕು ಅಂತನ್ನೋದು ಗೊತ್ತಾಗುತ್ತದೆ. ಅದಂತೂ ನಿಜ. ಅದಕ್ಕೆ ಮುನ್ನ ನಾನು ಯಾವ ಪ್ರಾಚೀನ ಗ್ರಂಥಗಳಲ್ಲಿ, ಸಾಹಿತ್ಯದಲ್ಲಿ ನಾನು ನೋಡಿಲ್ಲ. ರಸಾರ್ಣವ ಅಂತನ್ನುವಂಥ ಒಂದು ಗ್ರಂಥದಲ್ಲಿ ಇದರ ಉಲ್ಲೇಖ ಬರುತ್ತೆ ಅಂತ ಇವರು ಹೇಳಿದ್ದಾರೆ. ರಸಾರ್ಣವ ಗ್ರಂಥದ ಕಾಲ 8ನೇ ಶತಮಾನದಿಂದ 13ನೇ ಶತಮಾನದವರೆಗೂ ಹೊಯ್ದಾಡಿಸ್ತಾ ಇದ್ದಾರೆ. ಅದರ ಬಗ್ಗೆ ನಿಶ್ಚಿತವಾಗಿ ನನಗೆ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಹೇಗೆ ಕಬ್ಬಿಣವನ್ನು ಅದರಿಂದ ನಿಷ್ಪಾದನೆ ಮಾಡ್ತಾಯಿತ್ತು ಆ ವಿವರಗಳನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಬಹಳ ಸೊಗಸಾಗಿದೆ. ಪುಟವನ್ನು ಹೇಳ್ತೀನಿ, 48ನೇ ಪುಟದಲ್ಲಿ ಯಾವ ರೀತಿ ಇದ್ದಿಲು ಬೇಕಾಗುತ್ತದೆ ಅಂತ ಅವರಲ್ಲಿ ತೋರ್ಪಡಿಸ್ತಾರೆ. ನಮ್ಮ ಮಲೆನಾಡಿನಲ್ಲಿ ಯಾತಕ್ಕೆ ಇದು ಮಾಡಬೇಕಾಯಿತು, ದಕ್ಷಿಣ ಭಾರತದಲ್ಲೇ ಯಾತಕ್ಕೆ ಬೇಕಾಯಿತು ಅಂತಂದರೆ, ಅದರಿನಿಂದ ಕಬ್ಬಿಣವನ್ನು ತರಬೇಕು ಅಂತಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಮರಮಟ್ಟುಗಳು ಬೇಕು, ಫ್ಯೂಯಲ್. ಆ ಮರಮಟ್ಟುಗಳು ಇದ್ದಿಲಾಗಬೇಕು. ಇದ್ದಿಲನ್ನು ಇದಕ್ಕೆ ಬಳಸೋದು. ಅವರು ಹೇಳ್ತಾರೆ 1 ಪೌಂಡ್ ಅಥವಾ 1 ಕಿಲೋಗ್ರಾಮ್ನಷ್ಟು ಕಬ್ಬಿಣ ಬೇಕು ಅಂದರೆ 60ರಿಂದ 100 ಕಿಲೋಗ್ರಾಮಷ್ಟು ಕಟ್ಟಿಗೆ ಬೇಕಾಗುತ್ತದೆ ಅಂತ ಈ ಲೆಕ್ಕವನ್ನು ಹಾಕಿ ಕೊಡ್ತಾರೆ. ಹೀಗಾಗಿ ಮಲೆನಾಡು ಅದಕ್ಕೆ ಹತ್ತಿರ ಇರತಕ್ಕಂಥದ್ದು, ಇದ್ದಿಲನ್ನು ಬೇಕಾದಂತೆ ಮಾಡ್ತಾ ಇದ್ದಿದ್ದು. ಮತ್ತು ಅದಿರೂ ಸಿಗುತ್ತದೆ. ನಮಗೆ ನೋಡಿದ್ರೆ ಇವರ ಆ ಮಾತನ್ನಿಲ್ಲಿ ಬರೆದಿಲ್ಲ, ಆದರೂ ನನಗೆ ತುಂಬ ಕುತೂಹಲವಾಗುತ್ತದೆ. ಕುದುರೆ ಮುಖ ನಮಗೆ ಗೊತ್ತಿರೋಂಥ ಬೆಟ್ಟಗಳೇ ಹೆಮಟೈಟ್ ಆಗಿದೆ, ಕಬ್ಬಿಣದ ಅದರಾಗಿದೆ. ಅದರದ್ದೆಲ್ಲ ಕವಲುಗಳು ಇಲ್ಲಿ ಬಂದಿರುತ್ತವೆ. ಆ ಪರಿಸರದಲ್ಲಿ ಅದೂ ಸಿಗ್ತಾ ಇತ್ತು. ಉರವಲು ಇದೆ. ಮತ್ತು ಸ್ಟೀಲ್ ಅಂತಂದ್ರೇನು, ಇಟ್ ಈಸ್ ನಥಿಂಗ್ ಬಟ್ ಅನ್ ಅಲಾಯ್ ಆಫ್ ಐರನ್ ಆ್ಯಂಡ್ ಕಾರ್ಬನ್ ಅಂತೀವಿ. ಅದೆಲ್ಲ ಆಗೋದಕ್ಕೆ ಬೇಕಾದಂಥ ಅಷ್ಟು ಸಾಮಗ್ರಿ ಇರೋದ್ರಿಂದ ಹೀಗೆ ಅಂತ ಗೊತ್ತಾಗುತ್ತೆ. ಆ ಎಲ್ಲ ವಿವರಗಳನ್ನು ಇವರು ಭೂಪಟ ಮೊದಲುಗೊಂಡು ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಆಮೇಲೆ ಮತ್ತೂ ಒಂದು ಸ್ವಾರಸ್ಯಕರವಾದಂಥ 5ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ರಾಕೆಟ್ ಫ್ಯಾಕ್ಟ್ರಿ ಅಂಡ್ ಗನ್ ಪೌಡರ್ ಮ್ಯಾನುಫ್ಯಾಕ್ಟರಿ ಅಟ್ ಬಿದನೂರು ನಗರ ಅಂತ. ಮುಂದೆ ಅದನ್ನು ಕನೆಕ್ಟ್ ಮಾಡ್ತಾರೆ. ಇದು ಒಂದು ಬಹಳ ಒಳ್ಳೆಯ ವಿಶೇಷವಾದ ಸಂಗತಿ. ಇಲ್ಲಿ ಅವರು ಕೆಳದಿ ಬಿದನೂರಿನ ಮಹಾಮಂತ್ರಿಗಳಲ್ಲಿ ಒಬ್ಬರಾಗಿದ್ದಂತಹ ವೆಂಕಾಮಾತ್ಯ ಅನ್ನುವ ಮಹಾವಿದ್ವಾಂಸನ ಉಲ್ಲೇಖ ಮಾಡ್ತಾರೆ. ಮುಂದೆ ಬರುತ್ತೆ. ನಾನು ಅದಕ್ಕೆ ಮುಂಚೆನೇ ಇಲ್ಲಿ ಬರ್ಕೊಂಡಿದ್ದೆ, ರೆಫರ್ ವೆಂಕಾಮಾತ್ಯ ಅಂತ. ಆಮೇಲೆ ಮುಂದೆ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಆ ವೆಂಕಾಮಾತ್ಯ ಕೆಳದಿಯ ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ದರು. ಆತ ಇಲ್ಲಿ ತುಮಕೂರಿನ ಹತ್ತಿರದಲ್ಲಿ ಅಕ್ಕಿರಾಂಪುರ ಅಂತ ಇದೆ, ಅಲ್ಲಿಂದ ಬಂದವರು. ಆತ ಬಡಗನಾಡು ಬ್ರಾಹ್ಮಣರು, ಮಹಾಪಂಡಿತ, ಮಹಾವಿದ್ವಾಂಸ, ಸಕಲಶಾಸ್ತ್ರ ಕೋವಿದ, ದೊಡ್ಡ ರಾಜನೀತಿ ಧುರಂಧರ. ಆತನ ಬಗ್ಗೆ ವಿಶೇಷವಾದಂಥ ಅಧ್ಯಯನ ಮಾಡ್ಬೋದು, ಅಷ್ಟಿದೆ. ಈಚೆಗೆ ಆ ಥರ ಒಂದು ಒಳ್ಳೆಯ ಪುಸ್ತಕವೂ ಬಂದಿದೆ. ಇನ್ನೂ ವಿಸ್ತೃತವಾಗಿ ಸಂಶೋಧನೆ ಮಾಡುವ ಅವಕಾಶ ಉಂಟು. ಯಾವ್ಯಾವುದೋ ವಸ್ತುಗಳ ಬಗ್ಗೆ ಎಲ್ಲ ಕಥೆ ಕಾದಂಬರಿಗಳು ಬರ್ತವೆ. ವೆಂಕಾಮಾತ್ಯನ ಬಗ್ಗೆ ಬರೆದರೆ ಒನ್ ಆಫ್ ದಿ ಕ್ಲಾಸಿಕ್ಸ್ ಆಗುವಂಥ ಸಂಭವ ಇದೆ. ಆತನ ಜೊತೆಯಲ್ಲಿ ಹೈದರ್ ಅಲಿ ಸಖ್ಯ ಬೆಳೆಸ್ಕೊಂಡು ಆತನ ಕರೆದು ಮಹಾಮಂತ್ರಿಯಾಗಿ ಮಾಡಿದ್ದು. ಕೊನೆಗೆ ಟಿಪ್ಪು ಸುಲ್ತಾನ್ ಆತನ ತುಂಬ ದೌರ್ಜನ್ಯದಿಂದ ನಡೆಸ್ಕೊಂಡು ಆತ ಪಾಪ ದುರ್ಭರವಾದ ರೀತಿಯಲ್ಲಿ ಸತ್ತಿದ್ದು ಎಲ್ಲ ಬೇರೆ ಕಥೆ. ನೋಡಿದಾಗ ಗೊತ್ತಾಗುತ್ತೆ ಆ ತಂದೆ ಮಗ ಮಾಡಿದಂಥ ಅನ್ಯಾಯಗಳು ಎಷ್ಟು ಅಂತ. ವೆಂಕಾಮಾತ್ಯ
ಆತ ಇದನ್ನೆಲ್ಲ ಗಮನಿಸಿಕೊಳ್ತಾ ಇದ್ದ. ಆ ರೀತಿಯಾಗಿ ಬಿದನೂರಿನ ಆ ಟೆಕ್ನಾಲಜಿ ಅದೆಲ್ಲ ಇವರಿಗೆ ಹೀಗೆ ಬರೋದಕ್ಕೆ ಕಾರಣವಾಯಿತು. ಅಂದರೆ ಕೊಡುಕೊಳ್ಳುವಿಕೆ ಇತ್ತು, ಅದೇನು ಕದ್ದು ಮುಚ್ಚಿ ಮಾಡ್ತಾ ಇದ್ದಂಥದ್ದಲ್ಲ. ಬಿದನೂರು ಪತನ ಆದಮೇಲೆ ಹೈದರಾಲಿ ಮೂಲಕವಾಗಿ ಬಿದನೂರು ಪತನ ಆಯಿತು, ಅಲ್ಲಿದ್ದವ್ರನ್ನೆಲ್ಲ ಕರೆಸ್ಕೊಂಡಿದ್ದಾಯಿತು. ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಲ್ಟ್ ಪೀಟರ್, ಗಂಧಕ, ಸಾಲ್ಟ್ ಪೀಟರ್ ಅಂತಂದರೆ ನಮಗೆ ಗೊತ್ತೇ ಇರತಕ್ಕಂಥದ್ದು, ಗಂಧಕ, ಸಲ್ಫರ್, ಇದನ್ನೆಲ್ಲವನ್ನು ಅಲ್ಲಿಂದಲೇ ಬಳಸ್ಕೊಳ್ತಾ ಇದ್ದರು, ಆ ಪ್ರಾಂತದಲ್ಲಿ ಇತ್ತು ಅನ್ನೋದನ್ನು ವಿಸ್ತೃತವಾಗಿ ತೋರಿಸಿದ್ದಾರೆ. ಜೊತೆಗೆ ಹೈದರಾಲಿ ಇವರುಗಳಿಗೆಲ್ಲ ಮುಂಚೆ ಅವರಿಗೆ ಪ್ರಧಾನ ವಿರೋಧಿಗಳಾಗಿದ್ದ ಮರಾಠರು ಇದನ್ನು ಮತ್ತೂ ಉನ್ನತಿಗೆ ತೆಗೆದುಕೊಂಡು ಹೋಗಿದ್ದರು ಅಂತ ತೋರ್ಪಡಿಸಿದ್ದಾರೆ. ಅದು ಬಹಳ ವಿಶೇಷವಾದದ್ದು. ಅಂದರೆ ಇವರು ಕೊನೆಗೆ ನಿರ್ಣಯವನ್ನು ಮಾಡ್ತಾರೆ, ಬಹಳ ಚೆನ್ನಾಗಿರುವ ನಿರ್ಣಯ. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಇವರುಗಳು ಮಾಡಿದಂಥ ಬಾಣ ಬಿರುಸುಗಳು ಕಾಲದೃಷ್ಟಿಯಿಂದಲೂ ಪ್ರಾಚೀನವಲ್ಲ, ಗುಣದೃಷ್ಟಿಯಿಂದಲೂ ಉತ್ತಮವಲ್ಲ ಅಂತ ತೋರ್ಪಡಿಸಿದ್ದಾರೆ. ಇದು ಬಹಳ ಒಳ್ಳೆಯ ಸಂಶೋಧನೆ ಅಂತ ಅನಿಸುತ್ತೆ. ಯಾಕೆಂದರೆ ನಮ್ಮಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ಕನ್ನು ಮಹಾಮೇಧಾವಿ ಅಂತ ಕರೆದು ನಾಟಕಗಳನ್ನೆಲ್ಲ ಬರೆದಂಥವರಿದ್ದಾರೆ, ಅದನ್ನೇ ಒಂದು ಪರಮ ಸತ್ಯ ಅಂತ ಬಿಂಬಿಸಿದಂಥವರು ಇದ್ದಾರೆ. ಈ ಥರ ಇರುವಾಗ ಕೈಲಾಸ ಅಂತೀನಿ, ಟಿಪ್ಪು ಸುಲ್ತಾನ್ ಅವರ ಕನಸುಗಳನ್ನು ಕೂಡ ಹಾಗೇ ನನಸಾಗಿ ಮಾಡಬೇಕು ಅಂತ ಹೊರಟವರಿದ್ದಾರೆ. ಆದರೆ ಅದೆಷ್ಟು ಕನಸು ಯಾವತ್ತೂ ಬೀಳುತ್ತೆ, ಹೇಳುವಂಥದ್ದಲ್ಲ. ಅದನ್ನು ನಾವು ನೋಡಬೇಕಾಗುತ್ತದೆ. ಈ ವಿವರಗಳನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಬಹಳ ಸೊಗಸಾಗಿದೆ, ಪ್ರತಿಯೊಬ್ಬರೂ ಓದಬೇಕಾದದ್ದು. ಆಮೇಲೆ ಅವರು ಈ ಗೋವಿಂದ ವೈದ್ಯ ಬರೆದಂಥ ಕಂಠೀರವ ನರಸರಾಜ ವಿಜಯ ಅಂತ ಒಂದು ಸಾಂಗತ್ಯ ಛಂದಸ್ಸಿನ ಕಾವ್ಯ ಇದೆ. ಆ ಕಾವ್ಯದ ಕವಿಕಲ್ಪನೆ, ಕಾವ್ಯ ಕೌಶಲ ದೊಡ್ಡ ವಿಷಯ ಏನಲ್ಲ, ಆದರೆ ಐತಿಹಾಸಿಕ ಸಾಮಗ್ರಿ ತುಂಬ ಇದೆ. ಅದರೊಳಗೂ ಯುದ್ಧತಂತ್ರಕ್ಕೆ ಸಂಬಂಧಪಟ್ಟಂತೆ ಬಗೆಯ ಕತ್ತಿಗಳು, ಆಯುಧಗಳು ಇಂಥ ತುಂಬ ಉಂಟು. ಗೋವಿಂದ ವೈದ್ಯ ಅಂತ ಬರೆದದ್ದು ತುಂಬ ಅಚ್ಚುವಾಗಿದೆ. ಅದು ಅದರ ಬಗ್ಗೆ ಅಧ್ಯಯನಗಳು ಮಾಡಿದ್ದಾರೆ. ತುಂಬ ವಿಶೇಷ ಆದ ಸಾಂಸ್ಕೃತಿಕ ಅಧ್ಯಯನಕ್ಕೆ ಬಹಳ ಸೊಗಸಾದಂಥದ್ದು. ಅಲ್ಲಿ ಬರತಕ್ಕಂಥ ಪದ್ಯಗಳನ್ನು ಇವರು ಕೊಟ್ಟಿದ್ದಾರೆ. ಕರಿಯ ಮದ್ದಿನ ತಿತ್ತಿ ಬಾಣದ ಹೇರುಗಳಿರಿದ ನಿಪಿನಿ ಸಾಲ ಮೊಟ್ಟೆ ಬರುತ್ತಿದ್ದುವು ಲೆಕ್ಕ ಸಂಖ್ಯೆ 7 ಬಲ ದಿರವ ಬಣ್ಣಿ ಪೊಳಾಡರ ಅಳವು. ಅಂದರೆ ಕರಿಯ ಮದ್ದಿನ ತತ್ತಿ ಬಾಣದ ಹೇರುಗಳು, ಆ ಕರಿಯ ಮದ್ದನ್ನು ಇಟ್ಟಂಥ ಗನ್ ಪೌಡರ್ ಇರತಕ್ಕಂಥ ಬಾಣ, ಅದರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ನಾವು ಸಾಮಾನ್ಯವಾಗಿ ಹೇಳ್ತಕ್ಕಂಥ ಬಾಣ ಅಲ್ಲ, ಇದು ಈ ಬಗೆಯಾದದ್ದು ಗನ್ ಪೌಡರ್ದು ಅಂತ ಹೇಳ್ಬಿಟ್ಟಿದ್ದಾನೆ. ಆ ಥರದ್ದು ಅನೇಕ ಪದ್ಯಗಳನ್ನು ಉಲ್ಲೇಖ ಮಾಡಿಕೊಡ್ತಾರೆ. ಕರಿಯ ಮದ್ದಿನ ಪೊಟ್ಟಣ ಕಟ್ಟಿ ದಂಬಿನ ಹೊರೆ ಹೂರಿ ಮರಳಿನ ರಾಶಿ ಅರದ ಸಾಸವೆಗೋಡ ಕಾದಡವಿಯ ಬಹು ಹರವಿಗಳುಪ್ಪಿದುವಾಗ. ಆ ಕರಿಯ ಮದ್ದಿನ ಪೊಟ್ಟಣ ಕಟ್ಟಿ ಕತ್ತಿಗಳನ್ನು ಎಲ್ಲವನ್ನ ಹಿಂಗೆ ಬಿಡ್ತಾ ಇದ್ದರು ಅಂತ ಅನ್ನೋದು ಗೊತ್ತಾಗುತ್ತದೆ. ಆಮೇಲಿಂದ ಅವರು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿ ಸಲಕರಣೆಗಳನ್ನು ಇಟ್ಟುಕೊಂಡಿದ್ದರು ಅಂತ ಗೊತ್ತಾಗುತ್ತೆ. ಈ ಥರ ಒಂದು 15-20 ಪದ್ಯಗಳನ್ನು ಅಲ್ಲಿಂದ ಉಲ್ಲೇಖ ಮಾಡ್ತಾರೆ. ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಕಂಠೀರವ ನರಸರಾಜ ಒಡೆಯರು ಹೈದರಾಲಿ ಟಿಪ್ಪು ಸುಲ್ತಾನ್ಗಿಂತ ತುಂಬ ಹಿಂದೆ ಇದ್ದಂಥವರು, ಮೈಸೂರು ಅರಮನೆ ಪರಂಪರೆಯಲ್ಲೇ ಬಂದದ್ದು. ಹೀಗಾಗಿ ಅದು ಒಂದು ಬಿದನೂರಿಗೆ ಮಾತ್ರ ಸೀಮಿತವೂ ಆಗಿರಲಿಲ್ಲ. ಆ ಟೆಕ್ನಾಲಜಿ ಅಖಂಡ ಭಾರತವಾಗಿ ವ್ಯಾಪ್ತವಾಗಿತ್ತು ಅಂತ ಅದಕ್ಕೆ ಸಾಕಷ್ಟು ಆಧಾರಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಶಿವತತ್ವ ರತ್ನಾಕರ ಕೆಳದಿಯಿಂದಲೇ ಉತ್ಪನ್ನವಾದಂಥ ಗ್ರಂಥ, ನಾನು ಹೇಳಿದೆ ಆ ವಿಶ್ವಕೋಶದ ಬಗ್ಗೆ. ಅಲ್ಲಿ ಬರತಕ್ಕಂಥದ್ದು ಯಾವುದು, ಆ ಶ್ಲೋಕಗಳನ್ನು ಕೂಡ ಕೊಟ್ಟಿದ್ದಾರೆ. ಪಿಪ್ಪಲೀಂ ಸೈಂಧವೀಂ ಕುಷ್ಟಂ ಗೋಮೂತ್ರೇಣ ತು ಪೇಷಯೇತ್ ತಥೋ ನಿರ್ವಾಪಿತಂ ತೈಲೇ ಲೋಹಂ ತತ್ರ ಪ್ರಶಸ್ಯತೆ. ಈ ಥರದ್ದೆಲ್ಲ ಶ್ಲೋಕಗಳನ್ನು ಕೊಟ್ಟು ಉಲ್ಲೇಖ ಮಾಡ್ತಾರೆ. ಮತ್ತು ಲಿಂಗಣ್ಣ ಕವಿಯ ನೃಪವಿಜಯ, ಕೆಳದಿ ನೃಪವಿಜಯ, ಅದು ಆ ಗ್ರಂಥ, ಅದನ್ನು ಕೂಡ ಅವರು ಉಲ್ಲೇಖ ಮಾಡ್ತಾರೆ. ಹಾಗೆಯೇ ಮೆಕೆನ್ಸಿ ಅವನ ಟಿಪ್ಪಣಿಗಳು ಬಹಳ ಪ್ರಸಿದ್ಧವಾದವು. ಅದು ಆಮೇಲಿಂದ ರಾಬರ್ಟ್ ಸ್ವಿವೆಲ್ ಈ ರೀತಿಯಾದ ಪಾಶ್ಚಾತ್ಯದ ಬರವಣಿಗೆಗಳನ್ನು ಆಧರಿಸ್ತಾರೆ. ತುಂಬ ವಿಶದವಾಗಿ ಆ ವಿವರಗಳು ಬರ್ತವೆ. ಆಮೇಲೆ ತಾಳಪತ್ರ ಗ್ರಂಥಗಳಲ್ಲೆಲ್ಲ ಇಲ್ಲಿ ಉಲ್ಲೇಖಗಳು ಹೇಗೆ ಬಂದಿವೆ ಅಂತ, ಅವುಗಳ ತಾಳಪತ್ರಗಳ ಫೋಟೋಗಳನ್ನು, ಛಾಯಾಚಿತ್ರಗಳನ್ನು ಹಾಕಿ ಕೊಟ್ಟಿದ್ದರೆ ಒಳ್ಳೆಯದಾಗಿತ್ತು ಅಂತ ಈಗ ಅವ್ರಿಗೆ ಹೇಳಿದೆ. ಅವ್ರು ಮುಂದೆ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅದು ಒಳ್ಳೆಯದಾದಂಥ ಕೆಲಸವಾಗುತ್ತದೆ ಅಂತ ಗೊತ್ತಾಗುತ್ತದೆ. ಆಮೇಲೆ ಅವರು ಕಾಂಟೆಂಪ್ರರಿ ಪೇಂಟಿಂಗ್ಸ್ ಅಂದರೆ ಆ ಕಾಲದ ಚಿತ್ರಗಳ ಮೂಲಕ ಹೇಗೆಲ್ಲ ಇತ್ತು ಅಂತ ಗೊತ್ತಾಗುತ್ತದೆ ಅಂತ ಅದನ್ನು ತೋರ್ಪಡಿಸಿದ್ದಾರೆ. ತಂಜಾವೂರಿನ ಭೋಸಲೆ ಮನೆತನ ಯಾವುದಿತ್ತು, ಮರಾಠರ ಒಂದು ಕವಲು, ಅದು ಅಲ್ಲಿ ಹೇಗಿತ್ತು, ಈ ಬಾಣ ಬಿರುಸುಗಳು ತೆಗೆದುಕೊಂಡು ಹೋಗ್ತಾ ಇದ್ದಿದ್ದು ಹೇಗೆ ಅಂತ ಅನ್ನೋದು ಅದನ್ನು ಕೊಡ್ತಾರೆ. ಆಮೇಲಿಂದ ಅವರು ನವಾಬ್ ಆಫ್ ಬೆಂಗಾಲ್ ಮುರ್ಷಿದಾಬಾದ್ನಲ್ಲಿದ್ದವನು, ಅವನ ಚಿತ್ರಗಳಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ಅದನ್ನು ಕೊಡ್ತಾರೆ. ಮತ್ತು ನಾಗ್ಪುರದಲ್ಲಿರುವಂಥದ್ದು, ಲಂಡನ್ ಮ್ಯೂಸಿಯಂನಲ್ಲಿರ್ತಕ್ಕಂಥದ್ದು, ಹೀಗೆ ಅನೇಕ ಚಿತ್ರಗಳ ಉಲ್ಲೇಖವನ್ನು ಕೊಟ್ಟು ತೋರ್ಪಡಿಸ್ತಾರೆ. ಅವರು ಎಲ್ಲಿವರೆಗೂ ಇದನ್ನೆಲ್ಲ ಹೋಗಿ ಮಾಡಿದ್ದಾರೆ ಅಂತಂದರೆ ಪಾಪ ತುಂಬ ಪರಿಶ್ರಮ ಹಾಕಿದ್ದಾರೆ ಮತ್ತು ಅದಕ್ಕೆ ಒಳ್ಳೆಯ ಫಲವೂ ಸಿಕ್ಕಿದೆ. ಟಿಪ್ಪು ಸುಲ್ತಾನನ ಈ ಬಗ್ಗೆ ಕೊಂಡಾಟವನ್ನು ಯಾರು ಮಾಡಿದ್ರು, ಎಲ್ಲಿಂದ ಮಾಡಿದ್ರು ಅಂತಂದರೆ ಅದು ಕಾರ್ನ್ವಾಲಿಸ್ 3ನೇ ಮೈಸೂರು ಯುದ್ಧದಲ್ಲಿ
ಟಿಪ್ಪು ಸುಲ್ತಾನ್ ಗೆದ್ದ. ಅದಕ್ಕೆ ಮುನ್ನ ಕಾರ್ನ್ವಾಲಿಸ್ ಅಮೇರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಕೆಟ್ಟ ಹೆಸರು ಬಂದಿತ್ತು. ತನ್ನ ಹೆಸರನ್ನು ಉಳಿಸ್ಕೊಳ್ಳೋದಕ್ಕೆ ಟಿಪ್ಪು ಸುಲ್ತಾನ್ ಅಂತ ತಾನು ಗೆದ್ದ ಮೇಲೆ ಟಿಪ್ಪು ಸುಲ್ತಾನ್ ಅಸಾಮಾನ್ಯವಾದ ಕೆಲಸಗಳನ್ನು ಮಾಡ್ದ. ಇಂತಿಂಥ ಭಯಾನಕವಾದ ಆಯುಧಗಳಿತ್ತು, ಅವನ್ನೆಲ್ಲ ಮೆಟ್ಟಿ ತಾವು ಗೆದ್ವಿ ಅನ್ನೋ ಪಿಕ್ಚರ್ ಕೊಟ್ಟ. ಅದಕ್ಕೆ ಮುಂಚೆ ಅಮೇರಿಕದವರು ಇಂಗ್ಲೆಂಡವ್ರ ಕಂಡ್ರೆ ಆಗದೇ ಇದ್ದಿರೋದು, ಅವರಿಬ್ಬರಿಗೂ ಸಂಗ್ರಾಮ ಇತ್ತು. ಅದು 1777 1777ರಲ್ಲಿ ಅಮೆರಿಕಕ್ಕೆ ಸ್ವಾತಂತ್ರ್ಯ ಬಂತು. ಹೆಚ್ಚು ಕಡಿಮೆ ಮೈಸೂರು ಮಹಾಯುದ್ಧಗಳ ಎರಡನೇ ಮಹಾಯುದ್ಧ ಮುಗಿದು ಮೂರನೇ ಮಹಾಯುದ್ಧದ ಮಧ್ಯದ ಅವಧಿಯಲ್ಲಿ ಆದದ್ದು. ಅದನ್ನು ನೋಡಿದಾಗ ಹೇಳ್ತಾರೆ, ಅವರು ಟಿಪ್ಪು ಸುಲ್ತಾನ್ ಕೊಂಡಾಡ್ತಾ ಇದ್ರು, ಬ್ರಿಟಿಷರು ಏನೂ ಇಲ್ಲ ಅವ್ರ ಮುಂದೆ ಅಂತ ಅಲ್ಲಿಯ ಕಾರ್ಟೂನ್ಗಳನ್ನು ಕೂಡ ಇವರು ಉಲ್ಲೇಖ ಮಾಡಿಕೊಟ್ಟಿದ್ದಾರೆ. ಯಾವ ಥರ ಓಡಿಸ್ಬಿಡ್ತಾ ಇದ್ರು ಬ್ರಿಟಿಷರ್ಗಳನ್ನು ಅವರೆಲ್ಲರೂ ಕೂಡ, ಟಿಪ್ಪು ಸುಲ್ತಾನ್ ಮೊದಲಾದವರು ಅಂತ. ಹೀಗೆ ಒಂದು ಕಡೆ ಅಮೇರಿಕದವರು ಬ್ರಿಟಿಷರನ್ನ ತಗ್ಗು ಮಾಡಬೇಕು ಅಂತ, ಆಮೇಲೆ ಗೆದ್ದ ಮೇಲೆ ಬ್ರಿಟಿಷರು ನಾವು ಎಂಥ ವೈರಿಯ ಮೇಲೆ ಗೆದ್ವಿ ಅಂತ, ಈ ಎರಡೂ ದೃಷ್ಟಿಯಿಂದಲೂ ಟಿಪ್ಪು ಸುಲ್ತಾನ್ ಅಲ್ಲಿ ದೊಡ್ಡದು ಮಾಡಲ್ಪಟ್ಟ ಅಂತ. ಇದು ವಸ್ತುತ ನೋಡಿ ಬಾಣ ಬಿರುಸುಗಳ ಬೈ ಪ್ರಾಡಕ್ಟ್. ಅಂದರೆ ಇದು ನಮ್ಮಲ್ಲಿ ಇದೆ ಅಂತ ತೋರಿಸೋದಾಗಿದ್ದರೆ ಆಗಿತ್ತು. ಆದರೆ ಅವರು ಒಂದು ಹಿಸ್ಟಾರಿಕಲ್ ಕಾನ್ಸ್ಪಿರಸಿ ಏನಾಯಿತು ಅಂತ ತೋರಿಸಿ ಇತಿಹಾಸವನ್ನು ತಿದ್ದುವ ಆ ಒಂದು ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಅಂತ ಏನಿದೆ ಅದನ್ನು ಕೂಡ ಕೊಡಿಸುವ ಪ್ರಯತ್ನ ಮಾಡಿದ್ದಾರೆ. ಮತ್ತು ತೋರ್ಪಡಿಸಿದ್ದಾರೆ ಮರಾಠರ ಅನೇಕ ಕವಲುಗಳಿದ್ದವು. ಅದು ಭೋಸಲೆಗಳಿದ್ದಿರ್ಬೋದು, ಗಾಯಕ್ವಾಡ್ ಇದ್ದಿರ್ಬೋದು, ಹೋಳ್ಕರ್ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಈ ಬಾಣ ಬೆರಸುಗಳಿದ್ದವು ಮತ್ತು ಉತ್ತಮವಾದ ರೀತಿಯಲ್ಲಿತ್ತು ಅನ್ನುವಂಥದ್ದನ್ನು ಅವರು ಸಾಬೀತು ಮಾಡಿಕೊಟ್ಟಿದ್ದಾರೆ. ಕೊನೆಗೆ ಸಮಯಾಭಾವದಿಂದ ನಾನು ಸಮಾಪ್ತಿಯ ಅಧ್ಯಾಯಕ್ಕೆ ಬರಬೇಕಾಗಿದೆ. ಅಲ್ಲಿ ನೋಡಿ ಅವರು ಒಂದು ಎಪಿಲಾಗ್ ಅಂತ ಅಲ್ಲಿ ಅವರು ತೋರ್ಪಡಿಸ್ತಾರೆ, ಎಲ್ಲ ವಿಷಯಗಳನ್ನು ಹೇಳ್ತಾರೆ. ಹೇಗೆ ಈ ಒಂದು ತಂತ್ರಜ್ಞಾನ ಎಲ್ಲೆಲ್ಲ ಬೆಳೆದು ನಮ್ಮ ದೇಶದ್ದು ಅಂತ ಅನ್ನಿಸಿಕೊಂಡಿತು ಅಂತ ಹೇಳ್ಬಿಟ್ಟಂತೂ ಅವರು ತೀರ್ಪಿನಂತೆ ಕೊಡ್ತಾರೆ. ಆ 2 ವಾಕ್ಯಗಳನ್ನು ನಾನು ಓದಿ ಈ ಅಧ್ಯಾಯವನ್ನು ಮುಗಿಸ್ಬೋದು ಅಂತ ಅನಿಸುತ್ತೆ. ಈ ನನ್ನ ಪ್ರಸ್ತಾವನೆಯನ್ನು ಮುಗಿಸ್ಬೋದು. ಸಾಕಷ್ಟು ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮಲ್ಲಿತ್ತು ಈ ಗನ್ ಪೌಡರ್ ಅಂತನ್ನುವಂಥದ್ದು, ಬಾಣ ಬಿರುಸುಗಳನ್ನು ಮಾಡುವಂಥದ್ದು ಇತ್ತು. ಆ ತಂತ್ರಜ್ಞಾನವನ್ನೇ ಬಳಸಿಕೊಂಡು ಮಾಡಿದ್ರು. ಮತ್ತು ಚೈನಾಗಿ ಕೂಡ ಬೋಧಿ ಧರ್ಮ ಮೊದಲಾದವ್ರ ಕಾಲದಲ್ಲಿ ಇದು ಹೋಗಿದ್ದಿರಬಹುದು ಅನ್ನುವಂಥ ಒಂದು ಶ್ಲಾಘ್ಯವಾದ ಊಹೆಯನ್ನು ಕೂಡ ಅವರು ಮಾಡಿದ್ದಾರೆ. ನಿಜ, ಚೈನಾದ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಉಲ್ಲೇಖ ಇರುವುದು ಬೇರೆ, ಆದರೆ ಈ ಕೊಡುಕೊಳ್ಳುವಿಕೆ ನಡೆದಿರೋ ರೀತಿ ಹೇಗೆ ಅನ್ನೋದು ಬೇರೆ. ಅದನ್ನು ನಾವು ನೋಡಬೇಕು. ಅದಕ್ಕೆ ಇವರು 3-4 ನಮ್ಮಿಂದ ಅವರು ತೊಗೊಂಡಿದ್ದಾರೆ ಅನ್ನೋದಕ್ಕಿದೆ. ಅದು ಕಲರಿ ಪಯಟ್ ಇರ್ಬೋದು, ಆಯುರ್ವೇದ ಇರ್ಬೋದು, ಧ್ಯಾನ ಇರ್ಬೋದು, ಮರ್ಮಚಿಕಿತ್ಸೆ ಇರ್ಬೋದು, ಇಂಥದ್ದೆಲ್ಲ ಇರುವಾಗ ಇದು ಇದ್ದಿರೋದಕ್ಕೆ ಸಾಧ್ಯ. ಅದು ಹೌದೇ ಹೌದು. 10 ಒಬ್ಬರಿಂದ ಎರವಲು ಪಡೆದಾಗ 11ನೇದು ಎರವಲು ಪಡೆದದ್ದು ಹೌದು ಅಂತನ್ನೋದು ಸಂಭಾವ್ಯವಾದಂಥದ್ದೇ ಹೊರತು ಅಸಂಭಾವ್ಯವಾದದ್ದೇನು ಅಲ್ಲ ಅಂತನ್ನೋದನ್ನು ಗೊತ್ತಾಗುತ್ತೆ. ಆಮೇಲೆ ಅವರು ರಿವೈವಲ್ ಆಫ್ ಮೆಟಲ್ ಕೇಸ್ಡ್ ವಾರ್ ರಾಕೆಟ್ಸ್ ಇನ್ ಇಂಡಿಯಾ ಅಂತ ಆ ಒಂದು ಖಂಡಿಕೆಯಲ್ಲಿ ವಿಜಯನಗರ ಮೊದಲಾದವರು ಎಲ್ಲರೂ ಕೂಡ ಬಳಸ್ತಾ ಇದ್ದರು. ಬೇಸ್ಡ್ ಆನ್ ದಿ ಅಬೋವ್ ಕಂಟೆಂಪ್ರರಿ ಸೋರ್ಸಸ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಯೂಸ್ ಆಫ್ ಮೆಟಲ್ ಕೇಸ್ಡ್ ವಾರ್ ರಾಕೆಟ್ಸ್ ಇನ್ ಸೌತ್ ಇಂಡಿಯಾ ಬೈ ದಿ ಎಂಪರರ್ಸ್ ಆಫ್ ವಿಜಯನಗರ ಇನ್ ರಾಯಚೂರ್ ಬ್ಯಾಟಲ್ ಫಾಟ್ ಇನ್ 19 May 1520. ಈ ವಿಜಯನಗರದ ಯುದ್ಧದ ಕಾಲದಲ್ಲಿ ಅದು ಬಳಕೆ ಆಗಿತ್ತು ಅನ್ನೋದನ್ನು ತೋರ್ಪಡಿಸ್ತಾರೆ. ಈ ಮೂಲಕವಾಗಿ ನಮಗೆ ಗೊತ್ತಾಗುತ್ತದೆ ಇದು ಅಖಂಡ ಭಾರತ ಪರಂಪರೆಯಲ್ಲಿ ಬೆಳೆದು ಬಂದದ್ದು. ನಾನು ಮೊದಲೇ ಹೇಳಿದ್ನಲ್ಲ, ವಿಜಯನಗರದ ಜ್ಞಾನ ವಿಜ್ಞಾನ ಪರಂಪರೆಯನ್ನೇ ಮಿಕ್ಕವರು ಬೆಳೆಸಿದರು. ಮತ್ತು ವಿಜಯನಗರದವರು ಶೂನ್ಯದಿಂದ ಮಾಡಿದ್ದಲ್ಲ, ಅವರು ಬೆಳೆಸಿದ್ದು ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು ಅವ್ರದ್ದು. ಈ ಬಾದಾಮಿ ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು ಯಾರ್ದು? ಗುಪ್ತರದು. ಅವರು ಯಾರ್ದು ನಮಗೆ ಗೊತ್ತಾಗುತ್ತೆ, ಶಾತವಾಹನರದು, ಮೌರ್ಯರದು. ಅದಕ್ಕೂ ಹಿಂದೆ ಹೋದರೆ ನಮಗೆ ಗೊತ್ತಾಗುತ್ತದೆ, ನಂದರ ಕಾಲಕ್ಕೆ ಬರುತ್ತದೆ. ಹಾಗೆ ಹಿಂದಕ್ಕೆ ಹೋಗ್ತಾ ಇದ್ದರೆ ಅದು ಸಿಂಧು ಸರಸ್ವತಿ ವೇದ ಅಂತ ಅಲ್ಲಿಗೆ ಬರುತ್ತದೆ. ಅಂದರೆ ಈ ಅಖಂಡ ಪರಂಪರೆಯ ರಚನಾತ್ಮಕವಾದ ಶ್ಲಾಘ್ಯವಾದ ಪ್ರಶಂಸನೀಯವಾದ ಮುಂದುವರಿಕೆ, ವಿಸ್ತರಣ ಮತ್ತು ಉಪಬ್ರಹ್ಮಣ, ಎನ್ರಿಚ್ಮೆಂಟ್ ಆ್ಯಂಡ್ ಎನ್ಲಾರ್ಜ್ಮೆಂಟ್ ಹೊರತು ಬೇರೆ ಯಾವುದು ಅಲ್ಲ ಅಂತ ತಿಳಿಯುತ್ತದೆ. ಹೀಗಾಗಿ ನಮ್ಮ ದೇಶ ಒಂದು ಕಡೆಗೆ ಯುದ್ಧತಂತ್ರಗಳಲ್ಲಿ ಹಿಂದೆ ಉಳಿದಂಥದ್ದಲ್ಲ, ಸಾಕಷ್ಟು ಮಾಡಿಕೊಂಡಿತ್ತು. ನಮ್ಮಲ್ಲಿದ್ದ ಬೇರೆ ಕೆಲವು ಅನಾಹುತಗಳ ಕಾರಣ ಇದೆ, ಅದು ಬೇರೆ ಸಂಗತಿ. ಆದರೆ ಈ ಥರದ ಯುದ್ಧ ಸಾಮಗ್ರಿಯನ್ನು ಹವಣಿಸ್ಕೊಳ್ಳೋದ್ರೊಳಗೆ ಯುರೋಪಿಗಿಂತ ಏನೂ ಕೆಲವು ಅಂಶಗಳಲ್ಲಿ ಹಿಂದೆ ಬಿದ್ದಿರಲಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತದೆ. ಇದು ತುಂಬ ಮೌಲಿಕವಾದ ಸಂಶೋಧನೆ. ಅದಕ್ಕಾಗಿ ಅವರನ್ನು ಮತ್ತು ಪ್ರಕಾಶನ ಮಾಡಿದ ಇತಿಹಾಸ ಸಂಕಲನ ಸಮಿತಿಯನ್ನು ಮತ್ತು ಇದಕ್ಕೆ ಉತ್ತೇಜನ ಕೊಟ್ಟ, ಪ್ರೇರಣೆ, ಸಹಕಾರ ನೀಡಿದ ಎಲ್ಲರಿಗೂ ನನ್ನ ವಂದನೆ ಸಲ್ಲುತ್ತದೆ. ಧನ್ಯವಾದ. ನಮಸ್ಕಾರ.